ಎಲ್ಲ ಕೆಲಸ. ಎಲ್ರದ್ದು ಕಣ್ಣು ಊದಿದೆ. ಹೌದು. ಯೋಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾತಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ತಪಸ್ವಾಧ್ಯಾಯನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇಂದಿನಿಂದ ಸುಮಾರು 7 ದಿನಗಳ ಕಾಲ ಸುಂದರಕಾಂಡವನ್ನು, ರಾಮಾಯಣದ ಪರಮಸುಂದರವಾದ ಕಾಂಡ, ಆದ್ದರಿಂದಲೇ ಅದಕ್ಕೆ ಸುಂದರಕಾಂಡ ಅಂತ ಹೆಸರು. ಆ ಸುಂದರಕಾಂಡವನ್ನು ಶ್ರವಣ ಮಾಡಲಿಕ್ಕೆ ಅಂತ ನಾವೆಲ್ಲ ಸೇರಿದ್ದೇವೆ. ಸುಂದರಕಾಂಡದ ಬಗ್ಗೆ ಹೇಳಬೇಕಾದ್ರೆ ಮೊದಲು ರಾಮಾಯಣ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ರಾಮಾಯಣದಲ್ಲಿ ಒಂದು ಕಾಂಡ ಸುಂದರಕಾಂಡ. ರಾಮಾಯಣದಲ್ಲಿ ಆಗಬೇಕಾದ್ರೆ ರಾಮಾಯಣವನ್ನು ಹೇಳೋದೇ ಹಾಗೆ ಹೇಳ್ತಾರೆ ಶಾಸ್ತ್ರದಲ್ಲಿ. ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಅಂತ. ವೇದವು ನಮಗೆ ಅರ್ಥ ಆಗೋದಿಲ್ಲ ಅಂತ ಅದು ರಾಮಾಯಣದ ರೂಪದಲ್ಲಿ ಬಂದು ಕೂತಿದೆ ಅಂತೆ. ಇನ್ನು ವೇದವೇದ್ಯನಾದ ಪರಮಾತ್ಮ ಶ್ರೀರಾಮಚಂದ್ರನಾಗಿ ಬಂದಿದ್ದಾನಂತೆ. ವೇದವೇದ್ಯೇ ಪರೇ ಪುಂಸಿ ಸಾಕ್ಷಾತ್ ದಾಶರಥಿ ಪುಮಾನ್. ಅವನು ದಾಶರಥಿಯಾಗಿ ನಿಂತಿದ್ದಾನೆ. ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ಅಂತಾರೆ. ದಶರಥನ ಆತ್ಮಜನಾಗಿ ಮಗನಾಗಿ ಅವತಾರ ಮಾಡಿದರೆ ವೇದ ಪ್ರತಿಪಾದ್ಯನಾದ ಭಗವಂತ. ಇನ್ನು ವೇದ ಏನಾಗಿದೆ ಅಂದರೆ ರಾಮಾಯಣ ರೂಪದಲ್ಲಿ ಬಂದು ಕೂತಿದೆ ಅಂತ. ಅಂಥದ್ದು ರಾಮಾಯಣ. ಆ ರಾಮಾಯಣ ಅಂತ ಹೇಳಿದರೆ ಒಟ್ಟು 24,000 ಶ್ಲೋಕಗಳಿದ್ದಾವೆ. ಪ್ರತಿಯೊಂದು ಶ್ಲೋಕಗಳು ಕೂಡ ವೇದದ ಅರ್ಥ ಅನ್ನೋದಕ್ಕೆ, ಇಡೀ ವೇದದ ಸಾರ ಯಾವುದು ಅಂತ ಕೇಳಿದರೆ ವೇದದ ಸಾರ ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ. ಗಾಯತ್ರಿ ಮಂತ್ರದಲ್ಲಿರುವ ಅಕ್ಷರ ಎಷ್ಟು ಅಂದರೆ 24 ಅಕ್ಷರಗಳಿದ್ದಾವೆ. ಹಾಗಾಗಿ ಆ 24 ಅಕ್ಷರಗಳನ್ನು, ಒಂದೊಂದು ಅಕ್ಷರಗಳನ್ನು ಪ್ರತಿಪಾದನೆ ಮಾಡುವ ಶ್ಲೋಕಗಳೆಷ್ಟು ಅಂದರೆ 1,000 ಶ್ಲೋಕಗಳಿದ್ದಾವಂತೆ ರಾಮಾಯಣದಲ್ಲಿ. ಹಾಗೆ ಸುಂದರಕಾಂಡದಲ್ಲಿ ಇರುವಂಥ ಶ್ಲೋಕ ಆರಂಭ ಆಗೋದೇನೆ ಹೇಗೆ ಆರಂಭ ಆಗುತ್ತೆ ಅಂದರೆ ತಥೋ ರಾವಣ ನೀತಾಯಾ ಸೀತಾಯಾ ಶತ್ರುಕರ್ಷಣಃ ಇಯೇಷ ಪದಮನ್ವೇಷ್ಟುಂ ಚಾರಣಾಚರಿತೆ ಪಥಿ. ರಾಮಾಯಣದಲ್ಲಿ ಬರುವಂಥದ್ದು ತಕಾರದಿಂದ ಆರಂಭ ಆಗುತ್ತೆ. ತಕಾರ ಎನ್ನುವಂಥದ್ದು ಅಂದರೆ ಗಾಯತ್ರಿ ಮಂತ್ರದಲ್ಲಿ 12ನೇ ಅಕ್ಷರ ಅಂತ ಅರ್ಥ. ಗಾಯತ್ರಿ ಮಂತ್ರದಲ್ಲಿ ಬಂದಿರುವ 12ನೇ ಅಕ್ಷರದಿಂದಾಗಿ ಸುಂದರಕಾಂಡ ಆರಂಭ ಆಗುತ್ತೆ. ಅಂದರೆ 1,000 ಶ್ಲೋಕ ಆದ ಕೂಡಲೇ ಗಾಯತ್ರಿ ಮಂತ್ರದ ಶಬ್ದದಿಂದಲೇ, ಅಕ್ಷರದಿಂದಲೇ ಆರಂಭ ಆಗುತ್ತಂತೆ ಈ ರಾಮಾಯಣ ಎನ್ನುವಂಥದ್ದು.
ಆದ್ದರಿಂದಲೇ ಇದು ವೇದ ಅಂತ, ಸಾಕ್ಷಾತ್ತು ವೇದ ಸ್ವರೂಪ ಅಂತ ಕರೀತಾರೆ. ಇಂಥ ವೇದ, ಇದರಲ್ಲಿ ಈ ಕಾಂಡವನ್ನಾಗುವಾಗ ಸುಂದರಕಾಂಡ ಅಂತ ಕರೀತಾರೆ. ಮುಖ್ಯವಾಗಿ ಇದನ್ನು ಸುಂದರಕಾಂಡ ಅಂತ ಕರೆದದ್ದು ಯಾಕೆ ಅಂದರೆ, ಅನೇಕ ಅರ್ಥದಲ್ಲಿ ಸುಂದರಕಾಂಡ ಅಂತ ಕರೆದಿದ್ದಾರೆ. ಎಷ್ಟು ಸುಂದರವಾಗಿ ತೆರೆದುಕೊಳ್ಳುತ್ತೆ ಇದು ಅಂದರೆ ಮನಸೋರೆಗೊಳ್ಳುತ್ತಂತೆ. ಒಂದೊಂದು ಪ್ರಸಂಗಗಳು ಕೂಡ ನಾವು ಕಥೆಯ ರೂಪದಲ್ಲಿ ಕೇಳಿದರೆ ಮರೆಯಲಾರದಂತೆ ಹಾಗೇ ತಲೆಯಲ್ಲಿ ಉಳಿಯುತ್ತೆ. ಅಷ್ಟು ಸುಂದರವಾದಂಥ ಒಂದೊಂದು ಪ್ರಸಂಗಗಳಿದ್ದಾವೆ ಇದರಲ್ಲಿ, ಅಷ್ಟು ಅದ್ಭುತ ಅಂತ ಹೇಳ್ತಾರೆ. ಆದ್ದರಿಂದಲೇ ಇದಕ್ಕೆ ಸುಂದರಕಾಂಡ ಅಂತ ಹೆಸರಂತೆ. ಎಲ್ಲವೂ ಸುಂದರಮಯವಾಗಿರುವಂತಹದ್ದು, ಏನು ನೋಡಿದರೂ ಸುಂದರ, ಎಲ್ಲವೂ ಸುಂದರವಾಗಿದೆ ಅಂತೆ. ಇನ್ನು ಈ ಅರ್ಥ ಆದರೆ ಅನೇಕ ಅರ್ಥಗಳನ್ನು ಹೇಳುತ್ತಾರೆ. ಸುಂದರಕಾಂಡ ಅಂತ ಇದನ್ನು ಪಠನ ಮಾಡಿದರೆ, ಸುಂದರಕಾಂಡವನ್ನು ಪಠನ ಮಾಡಿದರೆ ಅದಕ್ಕೊಂದು ಫಲ ಇದೆ ಅಂತ ಹೇಳುತ್ತಾರೆ. ಏನು ಫಲ ಅಂದರೆ, ಸುಂದರ ಅನ್ನೋದಕ್ಕೆ ಅರ್ಥವೇ ಹಾಗೆ ಹೇಳ್ತಾರೆ. ಸುಂದರೋ ವಿಜಯಾರಂಭೆ, ಸುಂದರ ಅನ್ನುವ ಕಾಂಡವನ್ನು ನಿತ್ಯ ಪಠನ ಮಾಡಿದರೆ ಅದರಿಂದ ನಮ್ಮ ಜೀವನದಲ್ಲಿ ವಿಜಯ ಎನ್ನುವುದು ಆರಂಭ ಆಯಿತು ಅಂತ ಅರ್ಥ. ನಿರಂತರ ಜಯಶಾಲಿಗಳಾಗಿ ಹೋಗ್ತಾ ಇರ್ತೇವಂತೆ, ಎಲ್ಲೂ ಸಮಸ್ಯೆಯೇ ಇಲ್ಲ ಅಂತ ಹೇಳ್ತಾರೆ. ಈ ಸುಂದರಕಾಂಡದಲ್ಲಿ ಒಟ್ಟು ಇರುವಂಥ ಸರ್ಗಗಳು 68 ಸರ್ಗಗಳಿದ್ದಾವೆ. 68 ಸರ್ಗಗಳನ್ನು ಕೂಡ ಅವುಗಳನ್ನು ಪಾರಾಯಣ ಮಾಡಲಿಕ್ಕೆ ಒಂದು ವಿಧಾನ ಇದೆ. ಅದನ್ನು ಬಹಳ ಸುಂದರವಾದಂಥ ವಿಧಾನ ಅದು. ಅದನ್ನು ಹೇಳ್ತಾರೆ, ಒಂದು ಶ್ಲೋಕ ಇದೆ ಅದಕ್ಕೆ. ಅದರ ಪಾರಾಯಣ ಮಾಡುವಂಥ ಕ್ರಮ ಹೇಗೆ ಅಂತ ಹೇಳಿದರೆ, ರಾಘವೋ ವಿಜಯಂ ದದ್ಯಾತ್ ಮಮ ಸೀತಾಪತಿ ಪ್ರಭು, ರಾಘವೋ ವಿಜಯಂ ದದ್ಯಾತ್ ಮಮ ಸೀತಾಪತಿ ಪ್ರಭು ಅನ್ನುವ ಏನು ಶ್ಲೋಕ ಇದೆ, ಈ ಶ್ಲೋಕಕ್ಕೆ ಅನುಸಾರವಾಗಿ ಮಾಡಿದರೆ 68 ಸರ್ಗಗಳನ್ನು 16 ದಿವಸಕ್ಕೆ ಇದನ್ನು ಪಾರಾಯಣ ಮಾಡಿ ಮುಗಿಸಬಹುದಂತೆ. ಆ ರೀತಿಯಲ್ಲಿದೆ ಅಂತ ಹೇಳುತ್ತಾರೆ. ರಾಘವೋ ವಿಜಯಂ ದದ್ಯಾತ್ ಅಂತ ಹೇಳುವಾಗ ಯಾವ ರೀತಿ ಇಟ್ಟುಕೊಳ್ಳಬೇಕು ಅಂದರೆ, ರಾ ಘ ಈ ಅಕ್ಷರಗಳನ್ನು ನೋಡಬೇಕು. ರಾ ಎನ್ನುವ ಅಕ್ಷರ ಆಗಬೇಕಾದ್ರೆ ಒಂದೊಂದು ಗುಂಪಿಟ್ಟುಕೊಳ್ಬೇಕಂತೆ, ಒಂದು ಸೂತ್ರವನ್ನು ಮಾಡಿಕೊಳ್ಳಬೇಕು. ಕಚಟಪಯ ಅಂತ ಒಂದು ಸೂತ್ರ. ಕಚಟಪಯ ಅಂತ ಸೂತ್ರವನ್ನು ಮಾಡಿದಾಗ ಯಾ ಅನ್ನೋ ಅಕ್ಷರ ಮೊದಲನೇ ಅಕ್ಷರ ಅಂತ ಅರ್ಥ, ರಾ ಅಂದರೆ ಎರಡನೇ ಅಕ್ಷರ ಅಂತ ಅರ್ಥ. ಅದರಿಂದಾಗಿ ರಾ ಅನ್ನೋ ಅಕ್ಷರದಿಂದ ಆರಂಭ ಆಗಿದೆ ಅಂತ ಹೇಳಿದರೆ ಅದರ ಅರ್ಥ ಏನು ಅಂದರೆ, ಮೊದಲನೇ ಬಾರಿ ಓದಬೇಕಾದ್ರೆ, ಪಾರಾಯಣ ಮಾಡಬೇಕಾದ್ರೆ 2 ಸರ್ಗಗಳನ್ನು ಪಾರಾಯಣ ಮಾಡಿ. ಆಮೇಲೆ ಘ ಅನ್ನುವುದು ಮಹಾಪ್ರಾಣದ ಅಕ್ಷರ. ಆದ್ದರಿಂದ ಘ ಅನ್ನೋದು ಎಲ್ಲಿದೆ, ಕ ಖ ಗ ಘ 4ನೇ ಅಕ್ಷರ. ಆದ್ದರಿಂದಾಗಿ ಅದನ್ನು 2ನೇ ದಿವಸಕ್ಕೆ ಪಾರಾಯಣ ಮಾಡುವಾಗ 4 ಸರ್ಗಗಳನ್ನು ಪಾರಾಯಣ ಮಾಡಬೇಕಂತೆ. ಈ ರೀತಿ ನಿತ್ಯವೂ ಮಾಡ್ತಾ ಹೋದರೆ, ಅಕ್ಷರಗಳನ್ನು ಇಟ್ಟುಕೊಂಡು ಮಾಡ್ತಾ ಹೋದರೆ 16 ದಿವಸಕ್ಕೆ ಆಗಬೇಕಾದರೆ 68 ಸರ್ಗಗಳನ್ನು ಪೂರ್ಣವಾಗಿ ಒಮ್ಮೆ ಪಾರಾಯಣ ಮಾಡಿದಂತೆ ಆಗುತ್ತಂತೆ. ಅದನ್ನು ಪಾರಾಯಣ ಮಾಡೋದರಿಂದ ಎಷ್ಟು ಶಕ್ತಿ ಅಂದರೆ, ಇದು ಅನುಭವಪೂರ್ಣವಾದ ಮಾತು. ಯಾಕೆಂದರೆ ಅದನ್ನು ಪಾರಾಯಣ ಮಾಡಿದವರು ಒಮ್ಮೆ ಏನಾದರೂ ಕೂಡ ಸುಂದರಕಾಂಡವನ್ನು ಪಾರಾಯಣ ಮಾಡಿದರೆ ಆ ಪಾರಾಯಣದಿಂದ ಆಗುವಂಥ ಫಲ ಎಷ್ಟು ಅದ್ಭುತ ಅಂದರೆ, ಮನಸ್ಸಿನಲ್ಲಿ ಏನಾದರೂ ಅಭಿಲಾಷೆಯನ್ನು ಇಟ್ಟುಕೊಂಡು ಅದನ್ನು ಪಾರಾಯಣ ಮಾಡಿದರೆ ಪೂರ್ಣವಾಗಿ ಕೈಗೂಡುತ್ತಂತೆ. ಅಷ್ಟು ಶಕ್ತಿ ಸುಂದರಕಾಂಡಕ್ಕೆ ಇದೆ ಅಂತ ಹೇಳ್ತಾರೆ. ಅಷ್ಟು ಪರಮ ಅದ್ಭುತವಾಗಿರುವಂಥ ಗ್ರಂಥ ಅದು ಅಂತ, ಅದು ಪಾರಾಯಣಕ್ಕೆ ಬಹಳ ಯೋಗ್ಯವಾಗಿರುವಂಥದ್ದು ಅಂತ ಹೇಳ್ತಾರೆ. ಎಂತಿಂಥ ಮಹನೀಯರೆಲ್ಲರೂ ಕೂಡ ದೊಡ್ಡ ದೊಡ್ಡ ಸ್ವಾಮಿಗಳು ಅಂತಿದ್ದಾರೆ ಇವತ್ತು. ಆ ಸ್ವಾಮಿಗಳೆಲ್ಲರೂ ಕೂಡ ದೊಡ್ಡ ದೊಡ್ಡವರು ಕೂಡ ನಿತ್ಯ ಇದನ್ನು ಪಾರಾಯಣದ ಗ್ರಂಥ ಅಂತ ಮಾಡ್ತಾರಂತೆ. ನಾವೆಲ್ಲ ನಮ್ಮ ಗುರುಗಳು ಇದ್ದಾರೆ, ಪೇಜಾವರ ಸ್ವಾಮಿಗಳು, ಅವರು ನಿತ್ಯವೂ ಕೂಡ ಈ ಗ್ರಂಥವನ್ನು, ಸುಂದರಕಾಂಡವನ್ನು ನಿತ್ಯ ಪಾರಾಯಣ ಮಾಡ್ತೇನೆ ನಾನು ಅಂತ ಹೇಳ್ತಿರ್ತಾರೆ. ಅಷ್ಟು ಅದ್ಭುತವಾದ ಗ್ರಂಥ, ಅದನ್ನು ನಿರಂತರ ಪಾರಾಯಣ ಮಾಡಬೇಕು. ಇದು ಸುಂದರ ಅನ್ನೋದಕ್ಕೆ ಅರ್ಥ ವಿಜಯಾರಂಭ ಅಂತ ಅರ್ಥವಂತೆ. ಇದು ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥ ಇದೆ, ಸುಂದರ ಕಪಿ ಮುಖ್ಯೇ ಸ್ಯಾತ್. ಸುಂದರ ಅಂತ ಹೇಳಿದರೆ ಕಪಿ ಮುಖ್ಯೇ ಸ್ಯಾತ್, ಕಪಿ ಅಂತ ಅರ್ಥ. ಕಪಿ ಮುಖ್ಯ ಅಂದರೆ ಹನುಮಂತ ಅಂತ ಅರ್ಥ. ಇದು ಹನುಮಂತನ ಕಥೆ ಇದರಲ್ಲಿದೆ, ಆದ್ದರಿಂದ ಇದನ್ನು ಸುಂದರ ಅಂತ, ಸುಂದರಕಾಂಡ ಅಂತ ಕರೀತಾರಂತೆ. ಇನ್ನಷ್ಟೇ ಅಲ್ಲ, ಈ ಸುಂದರಕಾಂಡವನ್ನು ಪಾರಾಯಣ ಮಾಡಿದರೆ ಏನಾದರೂ ಕೂಡ ಕಳೆದುಕೊಂಡ ವಸ್ತು ಇದ್ದರೆ ಅದು ಪುನಃ ಲಭ್ಯವಾಗುತ್ತಂತೆ. ಅಷ್ಟು ಇದಕ್ಕೆ ಶಕ್ತಿ ಇದೆ ಅಂತ ಹೇಳ್ತಾರೆ. ನಷ್ಟದ್ರವ್ಯಸ್ಯ ಲಾಭಸ್ತು ಸುಂದರ ಪರಿಕೀರ್ತಿತಃ. ನಷ್ಟದ್ರವ್ಯ ಆಗೋದು ಅಂದರೆ ಸುಂದರಕಾಂಡ ಪಾರಾಯಣ ಮಾಡಿದರೆ, ಆದ್ದರಿಂದಲೇ ಇದಕ್ಕೆ ಸುಂದರ ಅಂತ ಹೆಸರಂತೆ. ನಷ್ಟದ್ರವ್ಯ ಲಾಭ ಆಗೋದಕ್ಕೆ ಸುಂದರ ಅಂತ ಹೆಸರು. ಆದ್ದರಿಂದ ಇದನ್ನು ಸುಂದರಕಾಂಡ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ಸುಂದರ ಅಂತ ಹೇಳಿದರೆ ಇಲ್ಲಿ ಏನಾಗಿಲ್ಲ ಹೇಳಿ, ಪರಮಾತ್ಮನ ಕಥೆಯೂ ಕೂಡ ಬಂದಿದೆ, ಭಗವಂತನ ಚರಿತ್ರೆಯೂ ಬಂದಿದೆ. ರಾಮನ ಗುಣಗಾನವನ್ನು ಸೀತಾದೇವಿಯ ಬಳಿಗೆ ಹೋದಾಗ ಹನುಮಂತ ಸೀತೆ ಕೇಳಿದ್ಲಂತೆ,
ರಾಮ ಹೇಗಿದ್ದಾನೆ ಅಂತ ಹೇಳು, ನಿನ್ನನ್ನು ನಾನು ನಂಬೋದಿಲ್ಲ, ರಾಮನ ಬಗ್ಗೆ ನಿನಗೇನಾದರೂ ಗೊತ್ತಿದ್ದರೆ ನಿನ್ನನ್ನು ನಂಬ್ತೇನೆ ಅಂತ ಹೇಳಿದರೆ, ಆಗ ಹನುಮಂತ ವರ್ಣನೆ ಮಾಡ್ತಾನೆ ರಾಮಚಂದ್ರನನ್ನು. ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡ್ತಾನೆ. ನಿಜವಾಗಲೂ ಆ ವರ್ಣನೆಯನ್ನು ಹನುಮಂತನ ಬಾಯಲ್ಲೇ ಕೇಳಬೇಕು ಅಂತ ಅನಿಸುತ್ತೆ, ಅಷ್ಟು ಸುಂದರವಾಗಿ. ಆದ್ದರಿಂದ ಭಗವಂತನನ್ನು, ಸುಂದರನಾಮಕನಾದ ಪರಮಾತ್ಮನನ್ನು ವರ್ಣನೆ ಮಾಡಿದ್ದಾನೆ. ಭಗವಂತನಿಗೆ ಸುಂದರ ಅಂತ ಹೆಸರು, ವಿಷ್ಣು ಸಹಸ್ರನಾಮದಲ್ಲಿ ಅದು ಒಂದು ಹೆಸರು ಬರುತ್ತೆ. ಸುಂದರ ಸುಂದರ ಸುಂದೋ ಅಲ್ಲಿ ಬರುತ್ತೆ, ಸುಂದರ ಸುಂದರ ಸುಂದೋ ಈ ಶಬ್ದ ಎನ್ನುವಂಥದ್ದು ವಿಷ್ಣು ಸಹಸ್ರನಾಮದಲ್ಲಿ. ಆದ್ದರಿಂದ ಭಗವಂತನಿಗೆ ಸುಂದರ ಅಂತ ಹೆಸರಾದ್ದರಿಂದ ಅವನನ್ನು ಇಲ್ಲಿ ವರ್ಣನೆ ಮಾಡಿದ್ರಿಂದಾಗಿ ಇದಕ್ಕೆ ಸುಂದರನಾದ ಪರಮಾತ್ಮನ ವರ್ಣನೆ ಇರೋದರಿಂದಾಗಿ ಸುಂದರಕಾಂಡ ಅಂತ ಹೆಸರು ಬಂದಿದೆ ಅಂತೆ. ಈ ಅನೇಕ ಅರ್ಥದಲ್ಲಿ ಆಗಬೇಕಾದರೆ ಸುಂದರಕಾಂಡ ಎನ್ನುವ ಹೆಸರು ಬಂದಿದೆ ಅಂತ ಹೇಳುತ್ತಾರೆ. ಹೀಗೆ ಈ ಸುಂದರಕಾಂಡದಲ್ಲಿ ಏನಿಲ್ಲ ಹೇಳಿ ಅಂತಾರೆ. ಅದನ್ನು ಹೇಳುವಾಗಲೇ ಆ ರೀತಿ ಹೇಳ್ತಾರೆ. ಸುಂದರೇ ಸುಂದರೀ ಸೀತಾ, ಸುಂದರೇ ಸುಂದರೋ ರಾಮ. ಈ ಸುಂದರಕಾಂಡದಲ್ಲಿ ಸೀತೆಯ ಬಗ್ಗೆ ಹೇಳಲಿಕ್ಕೆ ಹೋದರೆ ಅವಳು ಪರಮಸುಂದರ, ರಾಮನ ಬಗ್ಗೆ ಹೇಳಲಿಕ್ಕೆ ಹೋದರೆ ಅವನೂ ಸುಂದರ. ಇನ್ನು ಕಪಿ ಇದ್ದಾನಲ್ಲ ಹನುಮ, ಅವನು ಹಾರಿ ಹೋದ ಬಗೆ ಇದೆ ಅಲ್ವಾ, ಅದನ್ನು ಕಥೆಯಾಗಿ ಕೇಳ್ತಾ ಹೋದರೆ ಅದೂ ಪರಮ ಸುಂದರ. ಆದ್ದರಿಂದ ಸುಂದರೇ ಕಿಮ್ನ ಸುಂದರಂ. ಈ ಸುಂದರದಲ್ಲಿ ಸುಂದರವಾದ ಕಥೆ ಇರುವಂಥ ಈ ಸುಂದರಕಾಂಡದಲ್ಲಿ ಯಾವುದು ಸುಂದರವಾಗಿಲ್ಲ ಹೇಳಿ. ಅದರಿಂದ ಎಲ್ಲವೂ ಸುಂದರವಾಗಿರೋದ್ರಿಂದ ಇದಕ್ಕೆ ಸುಂದರಕಾಂಡ ಅಂತ ಹೆಸರನ್ನಿಟ್ಟಿದ್ದೇವೆ ಅಂತ ಸಮರ್ಥನೆಯನ್ನು ಕೊಡ್ತಾರೆ. ಹೀಗೆ ಈ ಸುಂದರಕಾಂಡ ಎನ್ನುವಂತಹದ್ದು ಅದ್ಭುತವಾದ ಗ್ರಂಥ ಅಂತಾರೆ. ಇದು ಆದರೆ ಇನ್ನೊಂದು ಅರ್ಥದಲ್ಲೂ ಸುಂದರಕಾಂಡ ಅಂತ ಹೇಳ್ತಾರೆ. ಯಾಕೆ ಅಂದರೆ ಈ ಸುಂದರಕಾಂಡಕ್ಕಾಗಬೇಕಾದರೆ ಸತ್ಯಧರ್ಮ ತೀರ್ಥರು ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅವರ ವ್ಯಾಖ್ಯಾನವೂ ಕೂಡ ಬಹಳ ಅದ್ಭುತವಾದ ವ್ಯಾಖ್ಯಾನ. ಕೆಲವು ಕಡೆಯಲ್ಲಿ ಅನೇಕ ಸಂದೇಹಗಳು ಬರ್ತವೆ. ಆ ಸಂದೇಹಗಳನ್ನೆಲ್ಲ ಪರಿಹಾರ ಮಾಡುವಂಥ ಅದ್ಭುತವಾದ ವ್ಯಾಖ್ಯಾನವನ್ನು ಅವರು ಬರೆದಿದ್ದಾರೆ. ಅದರಿಂದ ಸುಂದರವಾದ ವ್ಯಾಖ್ಯಾನವನ್ನು ಒಳಗೊಂಡಿದ್ದರಿಂದಲೂ ಕೂಡ ಇದಕ್ಕೆ ಸುಂದರಕಾಂಡ ಅಂತಲೂ ಹೇಳಬಹುದು. ಅಂಥ ಒಂದು ಸುಂದರಕಾಂಡ. ಹೀಗೆ ಅನೇಕ ಅರ್ಥದಲ್ಲಿ ತೆರೆದುಕೊಳ್ಳುವಂಥದ್ದು ಸುಂದರಕಾಂಡ. ಈ ಸುಂದರಕಾಂಡದಲ್ಲಿ ಹನುಮಂತನ ಚರಿತ್ರೆಯನ್ನು ನಿರೂಪಣೆ ಮಾಡುತ್ತಿದ್ದಾರೆ. ಹನುಮಂತನ ಚರಿತ್ರೆ ಅಂದರೆ ಹನುಮಂತ ಸಮುದ್ರವನ್ನು ಹಾರಿ ಹೋದದ್ದು. ಹನುಮಂತ ಸಮುದ್ರವನ್ನು ಹಾರಿ ಹೋದದ್ದು ಅಂದರೆ ಯಾವ ರೀತಿಯಲ್ಲಿ ಹಾರಿದ್ದು, ಹೇಗೆ ಹಾರಿದ, ಏನು ಮಾಡಿದ ಅಂದರೆ ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಅಂದರೆ, ಎಲ್ಲ ಕಪಿಗಳೆಲ್ಲರೂ ಕೂಡ ರಾಮನ ಮತ್ತು ಸುಗ್ರೀವನ ಆಜ್ಞೆ ಆಗಿದೆ ಅಂತೆ. ಸುಗ್ರೀವನ ಆಜ್ಞೆ ಆಗಿದೆ. ಎಲ್ಲ ಕಪಿಗಳು ಒಂದೊಂದು ದಿಕ್ಕಿಗೆ ಹೋಗಿ ಸೀತಾದೇವಿಯನ್ನು ಹುಡುಕಿಕೊಂಡು ಬರಬೇಕು ಅಂತ ಹೇಳಿದರು. ಎಲ್ಲ ಬೇರೆ ಬೇರೆ ದಿಕ್ಕುಗಳಿಗೆ ಹೋಗಿದ್ದಾರೆ. ಈ ದಕ್ಷಿಣ ದಿಕ್ಕಿಗಾಗಬೇಕಾದ್ರೆ ಹನುಮಂತ, ಜಾಂಬವಂತ, ಅಂಗದ, ದೊಡ್ಡ ದೊಡ್ಡ ಕಪಿಗಳು ಅಂತೇನಿದ್ದಾರೆ ಅವರೆಲ್ಲರನ್ನು ಕಳಿಸಿಕೊಟ್ಟಿದ್ದಾರಂತೆ. ಎಲ್ಲ ಕಪಿಗಳು ಕೂಡ ಬಂದಿದ್ದಾರೆ. ಬಂದು ತುದಿಗೆ ಬಂದಿದ್ದಾರೆ ದಕ್ಷಿಣ ದಿಕ್ಕಿನಲ್ಲಿ. ನೋಡಿದರೆ ಸಮುದ್ರ, ದೊಡ್ಡ ಸಮುದ್ರ, ವಿಶಾಲವಾದ ಸಮುದ್ರ. ಈ ಕಡೆಯಿಂದ ಆ ಕಡೆ ದಡಕ್ಕೆ ಹೋಗಬೇಕು. ದೋಣಿ ಇಲ್ಲ, ಏನು ಶಿಪ್ ಇಲ್ಲ, ಏನೂ ಇಲ್ಲ. ಆದರೂ ಆ ದಡಕ್ಕೆ ಹೋಗಬೇಕು. ಹೇಗೆ ಹೋಗೋದು ಹೇಗೆ? ಅದಕ್ಕೆ ಹೇಳಿದರು, ನನ್ನಿಂದ ಆಗೋದಿಲ್ಲ, ನಾನು ಈಜಿಕೊಂಡು ಬರಬೇಕು ಅಂದರೆ ಆಗೋದಿಲ್ಲ. ಅಥವಾ ಕಪಿಗಳಾದ್ರಿಂದ ಹಾರೋಣ ಅಂದರೆ ಅದಕ್ಕೆ ಒಬ್ಬೊಬ್ಬರೂ ಒಂದೊಂದು ರೀತಿ ಹೇಳಿದ್ರಂತೆ. ನನ್ನ ಸಾಮರ್ಥ್ಯ ಏನು ಅಂದರೆ ನಾನು 10 ಯೋಜನ ಹಾರಬಲ್ಲೆ ಅಂತ ಒಬ್ಬ ಕಪಿ ಹೇಳಿತು. ಮತ್ತೊಬ್ಬ ಕಪಿಯನ್ನು ಕೇಳಿದರೆ ನಾನು 20 ಯೋಜನ ಹಾರ್ತೇನೆ, ಅದು ಇರೋದು 100 ಯೋಜನ, 100 ಯೋಜನ ಹಾರಲಿಕ್ಕಾಗೋದಿಲ್ಲ ಅಂದರು. ಕೊನೆಗೆ ಅಂಗದ ಹೇಳಿದಂತೆ 100 ಯೋಜನವನ್ನು ನಾನು ಹಾರ್ತೇನೆ ಎಂದಂತೆ. ನಾನು ಹಾರ್ತೀನಿ, ನನಗೆ ಆ ಸಾಮರ್ಥ್ಯ ಇದೆ ಅಂತ ಹೇಳಿದ. ಸರಿ, ಹಾರ್ತೆ ಅಲ್ಲ, ಹಾಗಾದರೆ ಹಾರು ಅಂದರೆ ಹಾರಿದ ನಂತರ ಮತ್ತೆ ವಾಪಸ್ ಬರಲಿಕ್ಕಾಗಲ್ಲ ನನಗೆ ಎಂದಂತೆ. ಇದು ಅವನ ಸಮಸ್ಯೆ. ಜಾಂಬವಂತ ಆಗಬೇಕಾದ್ರೆ ನಾನು ಹಾರ್ತೇನೆ, ಆದರೆ ಮೊದಲು ಹಾರ್ತಾ ಇದ್ದೆ, ಈಗ ವಯಸ್ಸಾಗಿದೆ, ನನಗೆ ಹಾರಲಿಕ್ಕಾಗಲ್ಲ ಅಂದ. ಮೊದಲು ಹಾರ್ತೇನೆ ಅಂದುಬಿಡೋದು, ಆಮೇಲೆ ಹಾರೋದಿಲ್ಲ ಅಂತ ಜಾರಿಕೊಳ್ಳೋದು. ಎಲ್ಲರೂ ಕೂಡ ತಮ್ಮ ತಮ್ಮ ಸಾಮರ್ಥ್ಯಗಳನ್ನು ಹೇಳುವಾಗ ಹನುಮಂತ ದೇವರು ಮಾತ್ರ ಸುಮ್ಮನೆ ಕೂತಿದ್ರಂತೆ. ಇದು ಹನುಮಂತ ದೇವರ ವ್ಯಕ್ತಿತ್ವ ಅಂತಾರೆ. ಯಾಕೆಂದರೆ ಯಾವಾಗಲೂ ಕೂಡ ನಮ್ಮನ್ನು ನಾವು ಸ್ವಾತ್ಮಪ್ರಶಂಸೆ ಎನ್ನುವಂಥದ್ದನ್ನು ಮಾಡಬಾರ್ದು ಅನ್ನೋದು ಭಾಗವತ ಧರ್ಮ. ಆತ್ಮಪ್ರಶಂಸೆ ಮಾಡಬಾರ್ದಂತೆ. ಅದರಿಂದಾಗಿ ಆ ಆತ್ಮಪ್ರಶಂಸೆಯನ್ನು ಮಾಡಿಕೊಳ್ಳದೆ ಸುಮ್ಮನೆ ಕೂತಿದ್ದರು ಹನುಮಂತ ದೇವರು. ಜಾಂಬವಂತ ಬಂದು ಹನುಮಂತನನ್ನೇ ಹೊಗಳಿಕ್ಕೆ ಆರಂಭ ಮಾಡಿದ. ಹನುಮಂತ, ನೀನು ಕೈ ಹಿಡಿದ ಕೆಲಸ ಯಾವುದೂ ಕೂಡ ಜಯವನ್ನು ಗಳಿಸದೇನೆ ಸುಮ್ಮನೆ ಕೂಡೋದು ಅಂತ ಇಲ್ಲವೇ ಇಲ್ಲ. ಅದರಿಂದ ನೀನೇನಾದರೂ ಹಿಡಿದಿ ಅಂತಾದರೆ ಜಯ ಸಿಕ್ಕೇ ಸಿಗುತ್ತೆ. ಅದರಿಂದ ನೀನು ಹಾರಬೇಕು ಅಂತ ಎಲ್ಲ ಬಂದು ಪ್ರಾರ್ಥನೆ ಮಾಡಿದಾಗ ಹನುಮಂತ ಆಯಿತು ಅಂತ ಆ ಕೂಡಲೇ ದೇಹವನ್ನು ದೊಡ್ಡದಾಗಿ ಬೆಳೆಸಿಕೊಳ್ತಾ ಇದ್ದಾನಂತೆ. ಆ ಪರ್ವತವನ್ನು ಹತ್ತಿ ಹಾರಬೇಕು ಅಂತ ಒಂದು ಮಹೇಂದ್ರ ಎನ್ನುವಂಥ ಪರ್ವತದ ಮೇಲೆ ನಿಂತಿದ್ದಾನಂತೆ. ಆ ಪರ್ವತದ ಮೇಲೆ ನಿಂತ ಕೂಡಲೇ ಮೊದಲು ಮಾಡಿದಂಥ ಕೆಲಸ ಏನು ಅಂತ ಕೇಳಿದರೆ ಹನುಮಂತ
ಎಲ್ಲರಿಗೂ ಒಂದು ನಮಸ್ಕಾರ ಮಾಡುತ್ತೇನೆ ಅಂತ ಜೋರಾಗಿ ಹೇಳಿಕೊಂಡು ಶ್ಲೋಕವನ್ನು ಹೇಳಿ ನಮಸ್ಕಾರ ಮಾಡಿದ್ನಂತೆ. ಏನು ಶ್ಲೋಕ ಹೇಳಿದ? ಬಹಳ ಅದ್ಭುತವಾಗಿದೆ ಅಂತಾರೆ. ಸಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೆ ಭೂತೇಭ್ಯಶ್ಚಾಂಜಲಿಂ ಕೃತ್ವ ಚಕಾರ ಗಮನೇ ಮತಿಂ. ಹನುಮಂತ ದೇವರು ಹೇಳಿದಂಥ ಶ್ಲೋಕ. ಮೊದಲಿಗೆ ಶ್ರೀರಾಮಚಂದ್ರನಿಗೆ ಹರಯೇ ನಮಃ ಅಂತ ನಮಸ್ಕಾರ ಮಾಡಿದ. ರಾಮಚಂದ್ರ ಪ್ರಭು ಅಂತ ನಮಸ್ಕಾರ ಮಾಡಿದ. ಮಾಡಿ ಆದ ಕೂಡಲೇ ಮಾಡಿದ್ದು ಯಾರ್ಯಾರಿಗೆ ನಮಸ್ಕಾರ ಅಂದರೆ ಸಸೂರ್ಯಾಯ ಮಹೇಂದ್ರಾಯ, ಸೂರ್ಯನಿಗೆ ನಮಸ್ಕಾರ ಅಂತ ಹೇಳಿದಂತೆ. ಇದರಲ್ಲಿ ಕಾಣ್ತಾ ಇರುವಂಥ ಸೂರ್ಯನಿಗೆ ನಮಸ್ಕಾರ. ಆಮೇಲೆ ಮಹೇಂದ್ರಾಯ, ಇಂದ್ರನಿಗೆ ನಮಸ್ಕಾರ. ಪವನಾಯ, ವಾಯುದೇವರಿಗೆ ನಮಸ್ಕಾರ. ಮತ್ತೊಬ್ಬರು ಸ್ವಯಂಭುವೆ, ಚತುರ್ಮುಖ ಬ್ರಹ್ಮದೇವರಿಗೆ ನಮಸ್ಕಾರ. ಭೂತೇಭ್ಯಶ್ಚಾಂಜಲಿಂ ಕೃತ್ವ, ಭೂತಗಳು ಅಂತೇನಿದ್ದಾವೆ ಅವುಗಳಿಗೆಲ್ಲ ನಮಸ್ಕಾರ ಅಂತ ಹೇಳಿದಂತೆ. ಏನು ಬಹಳ ವಿಚಿತ್ರ ಇದೆಲ್ಲವೂ ಕೂಡ. ಏನು ಭೂತಗಳಿಗೆ ನಮಸ್ಕಾರ ಮಾಡೋದೇ? ಅದು ಮುಖ್ಯ ಪ್ರಾಣದೇವರು ಹನುಮಂತ ದೇವರು ಭೂತಗಳಿಗೆ ನಮಸ್ಕಾರ ಮಾಡೋದಂತೆ. ಅದರಲ್ಲೂ ಕೂಡ ಇನ್ನು ಸೂರ್ಯನಿಗೆ ನಮಸ್ಕಾರ. ಸೂರ್ಯ ಯಾವ ಕಕ್ಷೆಯಲ್ಲಿದ್ದಾನೆ, ಹನುಮಂತ ದೇವರು ಯಾವ ಕಕ್ಷೆಯಲ್ಲಿದ್ದಾರೆ, ಅವ್ರಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಈ ನಮಸ್ಕಾರಗಳನ್ನೆಲ್ಲ ಯಾಕೆ ಮಾಡಿದ ಈ ಹನುಮಂತ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಇದೆಲ್ಲವೂ ಕೂಡ ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನ ಇಲ್ಲದಿದ್ದರೆ ಅರ್ಥ ಆಗೋದಿಲ್ಲ. ಸತ್ಯಧರ್ಮ ತೀರ್ಥರು ಅದನ್ನು ವ್ಯಾಖ್ಯಾನ ಮಾಡಿ ಹೇಳ್ತಾರೆ, ಬಹಳ ಸುಂದರ. ಏನು ಅಂದರೆ, ಮೊದಲಿಗೆ ಹನುಮಂತ ದೇವರು ಸಸೂರ್ಯಾಯ ಅಂತ ಸೂರ್ಯನಿಗೆ ನಮಸ್ಕಾರ ಮಾಡಿದರು. ಸೂರ್ಯನಿಗೆ ನಮಸ್ಕಾರ ಮಾಡೋದರ ಉದ್ದೇಶ ಏನು ಅಂದರೆ, ಸೂರ್ಯ ನನ್ನ ಗುರು ಅಂತ ನಮಸ್ಕಾರ ಮಾಡಿದ್ರಂತೆ. ಯಾಕೆ ಅಂದರೆ, ಹನುಮಂತ ದೇವರಾಗಬೇಕಾದ್ರೆ ವ್ಯಾಕರಣಶಾಸ್ತ್ರವನ್ನು ಕಲಿತದ್ದು ಹೇಗೆ ಅಂದರೆ, ಸೂರ್ಯಾಂತರ್ಗತನಾಗಿರುವಂಥ ಸವಿತೃನಾಮಕ ನಾರಾಯಣನಿಂದ ಕಲಿತದ್ದಂತೆ. ಅದು ನಾರಾಯಣನಿಂದ ವ್ಯಾಕರಣಶಾಸ್ತ್ರವನ್ನು ಕಲಿಯುವಾಗ ಅವನು ರಥದಲ್ಲಿ ಕುಳಿತುಕೊಂಡು ಬರ್ತಾ ಇದ್ದಂತೆ. ರಥದಲ್ಲಿ ಬರುವಾಗ ಆ ರಥಕ್ಕೆ ಮುಖ ಮಾಡಿ ಆ ಸೂರ್ಯ ಸಂಚಾರ ಮಾಡ್ತಾನೆ ಇರ್ತಾನೆ. ಆ ಸಂಚಾರ ಮಾಡುವಾಗ ಹಿಂದಿನಿಂದ ಓಡಿಕೊಂಡು ಹೋಗ್ತಾ ಇದ್ದಂತೆ ಹನುಮಂತ. ಹಿಂದಿನಿಂದಲೇ ಓಡ್ತಾ ಓಡ್ತಾ ಅವರು ಪಾಠ ಮಾಡ್ತಾ ಇದ್ರು. ಆ ಪಾಠವನ್ನು ಕೇಳಿಕೊಂಡು ಹೋಗ್ತಾ ಇದ್ದಂತೆ. ಆದ್ದರಿಂದ ಆ ಸೂರ್ಯನ ಅಂತರ್ಗತನಾದ ಸೂರ್ಯ ನಾರಾಯಣ ಇದ್ದಾನಲ್ಲ, ಅವನಿಂದ ಪಾಠ ಕಲಿತಿದ್ದೇನೆ. ಆದ್ದರಿಂದ ಅವನೂ ಕೂಡ ಸೂರ್ಯ ನಾರಾಯಣನಿಗೆ ಅಧಿಷ್ಠಾನನಾಗಿದ್ದಾನೆ, ಅಧಿಷ್ಠಾನತ್ವೇನ ನನಗೆ ಗುರುವಾಗಿದ್ದಾನೆ. ಆದ್ದರಿಂದ ಗುರುವಿಗೆ ಒಂದು ನಮಸ್ಕಾರ ಮಾಡಬೇಕು ಅಂತ ಆ ಗುರುಗಳಿಗೆ ನಮಸ್ಕಾರ ಮಾಡಲಿಕ್ಕೆ ಸೂರ್ಯಾಯ ಅಂತ ಹೇಳಿದ್ರಂತೆ. ಅದಾದ ನಂತರ ಮಹೇಂದ್ರಾಯ ಅಂತ ಹೇಳ್ತಾರೆ. ಮಹೇಂದ್ರ, ಇಂದ್ರನಿಗೆ ನಮಸ್ಕಾರ ಅಂತ ಹೇಳಿದ ಹನುಮಂತ. ಇಂದ್ರನಿಗೆ ಯಾಕೆ ನಮಸ್ಕಾರ ಮಾಡಿದ್ದು ಅಂದರೆ, ಇಂದ್ರನಿಗೆ ನಮಸ್ಕಾರ ಮಾಡಲಿಕ್ಕೆ ಒಂದು ಉದ್ದೇಶ ಇದೆ ಅಂತಾರೆ. ಇಂದ್ರ ಆಗಬೇಕಾದ್ರೆ ಅವನೇನು ಮಾಡಿದ್ದ ಅಂತೆ, ಮುಂದೆ ಹೋಗಿ ಭೇಟಿ ಮಾಡೋದು ಯಾರನ್ನ ಅಂದರೆ ಸೀತಾದೇವಿಯನ್ನು. ಅಂದರೆ ಸೀತಾದೇವಿ ಅಂದರೆ ಸೀತಾದೇವಿ ಅಲ್ಲ, ಸೀತೆಯ ಪ್ರತಿಕೃತಿಯನ್ನು, ಸೀತೆಯ ಗೊಂಬೆ ಅಂತ ಅರ್ಥ. ಅಲ್ಲಿ ಸೀತೆಯನ್ನು ರಾವಣ ಸೀತೆಯನ್ನು ಸ್ಪರ್ಶ ಮಾಡಲೇ ಇಲ್ಲಂತೆ. ನೈವ ಸ್ಪೃಷ್ಟ ನಚ ದೃಷ್ಟ ಅಂತ ಹೇಳ್ತಾರೆ. ಅವನು ಕಣ್ಣಿಂದ ನೋಡಲೇ ಇಲ್ಲ ಸೀತೆಯನ್ನು. ನೋಡಬೇಕಾದ್ರೂ ಯೋಗ್ಯತೆ ಬೇಕಲ್ಲ ಅವನಿಗೆ, ಅಯೋಗ್ಯನಿಗೆ. ಆದ್ದರಿಂದ ನೋಡಲೇ ಇಲ್ಲ ಕಣ್ಣಿಂದ. ಇನ್ನು ಸೀತೆಯನ್ನು ಸ್ಪರ್ಶ ಮಾಡಲಿಕ್ಕೆ ಸಾಧ್ಯವೇ? ಅದರಿಂದ ಸ್ಪರ್ಶವೂ ಮಾಡಲಿಲ್ಲ. ಮತ್ತು ಸೀತೆಯನ್ನು ಕೊಂಡೊಯ್ದಿದ್ದಾನೆ ಅಂದರೆ ಅರ್ಥ ಏನು ಅಂದರೆ, ಸೀತೆಯನ್ನು ಕೊಂಡೊಯ್ದದ್ದಲ್ಲ, ಸೀತೆಯ ಪ್ರತಿಕೃತಿಯನ್ನು ಕೊಂಡೊಯ್ದದ್ದು ಅಂತ ಅರ್ಥ. ಸೀತೆಯ ಪ್ರತಿಕೃತಿಯನ್ನು ಕೊಂಡೊಯ್ದ, ಅದನ್ನು ಒಯ್ದಿದ್ದು. ಆ ಒಯ್ದಾದ ನಂತರ ಆ ಗೊಂಬೆ ಇತ್ತಲ್ಲ, ಗೊಂಬೆಗೆ ಸ್ವಲ್ಪ ಹೆದರಿಕೆ ಆಗ್ತಿತ್ತಂತೆ. ಆ ಹೆದರಿಕೆ ಆಗಬಾರದು ಅನ್ನೋದಕ್ಕೋಸ್ಕರ ಇಂದ್ರ ತಾನು ಒಂದು ರೂಪದಿಂದ ಆ ಸೀತೆ ಎನ್ನುವ ಗೊಂಬೆಯಲ್ಲಿ ಪ್ರವಿಷ್ಟನಾಗಿದ್ದನಂತೆ. ಅದನ್ನು ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅದರ ವಿವರಣೆಯನ್ನು ಕೊಡ್ತಾರೆ. ತಸ್ಯಾಸ್ತು ತಾಂ ಪ್ರತಿಕೃತಿಂ ಪ್ರವಿವೇಶ ಶಕ್ರಃ, ಆಚಾರ್ಯರ ವಾಕ್ಯ. ತಸ್ಯಾಸ್ತು ತಾಂ ಪ್ರತಿಕೃತಿಂ ಪ್ರವಿವೇಶ ಶಕ್ರಃ. ಶಕ್ರ ಅಂದರೆ ಇಂದ್ರ. ಇಂದ್ರ ಏನು ಮಾಡಿದ? ಪ್ರತಿಕೃತಿಂ ಪ್ರವಿವೇಶ, ಆ ಪ್ರತಿಕೃತಿಯನ್ನು ಹೋಗಿ ಪ್ರವೇಶ ಮಾಡಿದ. ಯಾಕೆ ಅಂದರೆ ಆ ಗೊಂಬೆಗೆ ಹೆದರಿಕೆ ಆಗದೇ ಇರಲಿ, ರಾಕ್ಷಸರು ಬರ್ತಾರೆ, ಹೆದರಿಸ್ತಾರೆ, ರಾವಣ ಬರ್ತಾನೆ, ಅವನನ್ನು ನೋಡಿ ಗಾಬರಿ ಆಗಬಾರದು ಅನ್ನೋದಕ್ಕೋಸ್ಕರ ಇಂದ್ರ ಒಳಗೆ ಪ್ರವೇಶ ಮಾಡಿದ್ದಾನೆ. ಅದರಿಂದಾಗಿ ಅವನನ್ನು ನೋಡಬೇಕು, ಆದ್ದರಿಂದ ಅವನಿಗೊಂದು ನಮಸ್ಕಾರ ಮಾಡಬೇಕು ಅಂತ ಹನುಮಂತ ದೇವರು ಸಸೂರ್ಯಾಯ ಮಹೇಂದ್ರಾಯ ಅಂತ ಇಂದ್ರದೇವರಿಗೊಂದು ನಮಸ್ಕಾರ ಮಾಡಿದ್ರಂತೆ. ಇನ್ನೊಂದು ಪವನಾಯ, ತನ್ನ ತಂದೆ ವಾಯುಪುತ್ರ ಆದ್ದರಿಂದಾಗಿ ತಂದೆಗೆ ಒಂದು ನಮಸ್ಕಾರ ಇರಲಿ ಅಂತ ತನ್ನ ರೂಪಕ್ಕೇನೆ, ಪವನ ಎನ್ನುವ ಮೂಲ ರೂಪಕ್ಕೇನೆ ಒಂದು ನಮಸ್ಕಾರ ಮಾಡಿದ. ಮತ್ತೊಂದು ಸ್ವಯಂಭುವೆ, ಮತ್ತೊಂದು ಚತುರ್ಮುಖ ಬ್ರಹ್ಮದೇವರಿಗೂ ನಮಸ್ಕಾರ ಅಂತ ಹೇಳಿದರು. ಯಾಕೆ ಚತುರ್ಮುಖ ಬ್ರಹ್ಮದೇವರಿಗೆ ಯಾಕೆ ನಮಸ್ಕಾರ ಅಂದರೆ, ಇದರಿಂದಲೂ ಒಂದು ಸೂಚನೆ ಕೊಡ್ತಾನಂತೆ ಹನುಮಂತ. ಏನು ಅಂದರೆ, ಎಲ್ಲರಿಗೂ ಈಗ ಬೇರೆ ಬೇರೆ ಗುರುಗಳು ಸಿಕ್ಕಿರ್ತಾರೆ. ಕೊನೆಗೆ ಮೋಕ್ಷಕ್ಕೆ ಹೋಗಬೇಕು ಅಂದರೆ, ಕೊನೆ ಕಾಲದಲ್ಲಾಗಬೇಕಾದ್ರೆ ಎಲ್ಲರಿಗೂ ಕೂಡ ಚತುರ್ಮುಖ ಬ್ರಹ್ಮದೇವರ ಉಪದೇಶ ಆದ ಮೇಲೇ ಮೋಕ್ಷ. ಅಲ್ಲಿ ತನಕ ಮೋಕ್ಷ ಎನ್ನುವುದು ಲಭ್ಯವಾಗೋದಿಲ್ಲ. ಆದ್ದರಿಂದ ಮುಖ್ಯ ಗುರು ಅಂತ ಅನಿಸಿಕೊಳ್ಳುವನು ಚತುರ್ಮುಖ ಬ್ರಹ್ಮ. ಆದ್ದರಿಂದ ಅವನಿಗೊಂದು ನಮಸ್ಕಾರ ಮಾಡಬೇಕು ಅಂತ ಎಲ್ಲರಿಗೆ ಸೂಚನೆ ಕೊಡಲಿಕ್ಕಾಗಿ ಆ ಹನುಮಂತ ದೇವರು
ಚತುರ್ಮುಖ ಬ್ರಹ್ಮದೇವರಿಗೂ ಕೂಡ ಒಂದು ನಮಸ್ಕಾರವನ್ನು ಮಾಡಿದರು. ಭೂತೇಭ್ಯಶ್ಚಾಂಜಲಿಂ ಕೃತ್ವ, ಎಲ್ಲವನ್ನೂ ಒಪ್ಪುಕೊಳ್ಬೋದು. ಆದರೆ ಭೂತಗಳಿಗೆ ನಮಸ್ಕಾರ ಮಾಡಿದ ಹನುಮಂತ ಅಂದರೆ ಯಾವ ರೀತಿ ಒಪ್ಪಬೇಕು ಅಂದರೆ ಅದನ್ನು ಕೂಡ ಲೋಕ ವಿಡಂಬನೆಗಾಗಿ ತಿಳಿಸಿಕೊಡ್ತಾ ಇದ್ದಾನಂತೆ. ಲೋಕದಲ್ಲಿ ಈ ರೀತಿ ನೀತಿಯನ್ನು ಬಳಸಬೇಕು ಅಂತ. ಏನಾದರೂ ಸತ್ಕಾರ್ಯವನ್ನು ಮಾಡಲಿಕ್ಕೆ ಅಂತ ಹೊರಟಾಗ ವಿಘ್ನ ಅಂತ ಬರುವಂತಹದ್ದು ಯಾರಿಂದ? ಬರೋದೇ ರಾಕ್ಷಸರಿಂದ. ಅಂದರೆ ದುಷ್ಟ ಸ್ವಭಾವ ಯಾರಿಗಿರುತ್ತೋ ಅವರಿಂದಲೇ ವಿಘ್ನ ಎನ್ನುವಂಥದ್ದು ಬರುತ್ತಂತೆ. ಒಳ್ಳೆ ಕೆಲಸ ಮಾಡ್ತಿದ್ದೇವೆ ಅಂದರೆ ಶ್ರೇಯಾಂಸಿ ಬಹು ವಿಘ್ನಾನಿ ಅಂತ ಹೇಳ್ತಾರೆ. ಶ್ರೇಯಸ್ಕರವಾದಂಥ ಕಾರ್ಯಗಳಿಗೆ ಅತ್ಯಂತ ವಿಘ್ನಗಳು ಬರ್ತಾ ಇರ್ತವೆ. ಅದರಿಂದ ಆ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಆ ದುಷ್ಟರಿಗೂ ಕೂಡ ಒಂದು ನಮಸ್ಕಾರ ಅಂತ ಹೇಳಬೇಕಂತೆ, ಹತ್ತಿರದಲ್ಲಿ ಇಟ್ಟುಕೊಳ್ಬೇಕು ಅಂತ. ಅವು ವಿಘ್ನವನ್ನು ಮಾಡಬಾರ್ದು, ವಿಘ್ನ ನಿವಾರಕತ್ವೇನ ಅವುಗಳಿಗೊಂದು ನಮಸ್ಕಾರ ಅಂತ ಹನುಮಂತ ದೇವರು ಆ ಭೂತಗಳಿಗೊಂದು ನಮಸ್ಕಾರ ಮಾಡಿದ್ರಂತೆ. ಹೀಗೆ ನಮಸ್ಕಾರವನ್ನು ಮಾಡಿ ಆಮೇಲೆ ಬೆಳೀತಾ ಇದ್ದಾರಂತೆ. ಹನುಮಂತ ದೇವರು ಬೆಳೆದರು ಅಂತ ಹೇಳುತ್ತಾರೆ. ವವೃದೇ ರಾಮವೃದ್ಧ್ಯರ್ಥಂ ಸಮುದ್ರ ಇವ ಪರ್ವಸು. ವವೃದೇ ಚೆನ್ನಾಗಿ ಬೆಳೆದಿದ್ದಾರೆ ಹನುಮಂತ ದೇವರು ಅಂತ. ಬೆಳೆದರು ಅಂದರೆ ಯಾವ ರೀತಿ ಬೆಳೆದರು ಹನುಮಂತ ದೇವರು ಅಂದರೆ ಬಹಳ ಅದ್ಭುತವಾಗಿ ಬೆಳೆದರು. ಅವರ ಎತ್ತರ ಆಗಬೇಕಾದ್ರೆ ಯಾವ ರೀತಿ ಇತ್ತಂತೆ? 30 ಯೋಜನದಷ್ಟು ಅವರ ನೆರಳು ಬೀಳ್ತಾ ಇತ್ತಂತೆ. 30 ಯೋಜನದಷ್ಟು ನೆರಳು. ಅವರು 10 ಯೋಜನದಷ್ಟು ಎತ್ತರವಾಗಿ ಬೆಳೆದರೆ ಅವರ ಅಗಲ ಎನ್ನುವುದೇ 10 ಯೋಜನ, ಎತ್ತರ ಆಗಬೇಕಾದ್ರೆ 30 ಯೋಜನ. ಅವರ ನೆರಳು ಅಷ್ಟೇ ಬೀಳ್ತಾ ಇತ್ತಂತೆ. ಆ ರೀತಿ 30 ಯೋಜನ ವಿಸ್ತೃತಂ ಅಂತ ಹೇಳ್ತಾರೆ. ಅಷ್ಟು ಎತ್ತರದಲ್ಲಿ ಹನುಮಂತ ಬೆಳೆದಿದ್ದಾನೆ. ಬೆಳೆದಾದ ನಂತರ ಆಮೇಲೆ ಆ ಮಹೇಂದ್ರ ಎನ್ನುವಂಥ ಪರ್ವತದ ಮೇಲೆ ನಿಂತಿದ್ದಾನಂತೆ. ನಿಂತು ಅಲ್ಲಿಂದ ಹಾರಬೇಕು ಅನ್ನುವಾಗ ಗಟ್ಟಿಯಾಗಿ ಪರ್ವತವನ್ನು ಒತ್ತಿದನಂತೆ. ಒಂದು ಸರ್ತಿ ಗಟ್ಟಿ ಪರ್ವತವನ್ನು ಒತ್ತಿ ಜಿಗಿತಾ ಇದ್ದಾನೆ ಹನುಮಂತ. ಜಿಗಿಬೇಕಾದರೆ ಹನುಮಂತ ಏನು ಅನುಸಂಧಾನ ಮಾಡಿದ ಅಂದರೆ, ನಾನು ಏನು ಕೆಲಸ ಮಾಡ್ತಿದ್ದೇನೆ ಅದೆಲ್ಲವೂ ರಾಮನ ಪೂಜೆ ಅಂತ ಅನುಸಂಧಾನ ಮಾಡಿದ. ಇದೆಲ್ಲವೂ ರಾಮನ ಪೂಜೆ ಅಂತ ಶ್ರೀರಾಮಚಂದ್ರ ಪ್ರಭೋ ಅಂತ ಹೇಳಿಕೊಂಡು ಜಿಗಿತಾ ಇದ್ದಾನೆ. ಏನು ಅದ್ಭುತ ನೋಡಿ. ಪೂಜೆಯ ಅನುಸಂಧಾನವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಯಾವ ರೀತಿ ಅಂದರೆ ಹನುಮಂತ ದೇವರಾಗಬೇಕಾದ್ರೆ ಗಟ್ಟಿಯಾಗಿ ಪರ್ವತವನ್ನು ಒತ್ತಿದಾಗ ಏನಾಯಿತಂತೆ, ಪರ್ವತ ನೆಲಕ್ಕೆ ಅಪ್ಪಳಿಸಿಕೊಂಡು ಒಳಗೆ ಹೋಯ್ತಂತೆ, ನುಸುಳಿಕೊಂಡು ಭೂಮಿಯ ಒಳಗೆ ಹೋಯಿತು ಪರ್ವತ. ಅವನು ಒತ್ತಿದ್ರಿಂದ ಅದು ಭೂಮಿಯ ಒಳಗೆ ಹೋಗಲಿಕ್ಕೆ ಪುರುಸುತ್ತಿಲ್ಲ. ಎಷ್ಟು ಆಳಕ್ಕೆ ಹೋಯಿತು ಅಂದರೆ ಆ ಪರ್ವತ ಒಳಗೆ ಹೋಗಿ ಕೆಳಗಿದ್ದ ನೀರನ್ನೇ ಮೇಲೆ ಆ ಕಡೆ ಈ ಕಡೆಯಿಂದ ಸುತ್ತಲೂ ಚಿಮ್ಮಿ ಬರುವಂತೆ ಮಾಡಿತಂತೆ. ಒಳಗಿದ್ದ ನೀರನ್ನು ಹೊರಗೆ ಹಾಕಿದ ಪರಮಾತ್ಮ ಹನುಮಂತ ದೇವ. ಹನುಮಂತ ಈ ಕೆಲಸವನ್ನು ಮಾಡಿದ್ರಿಂದಲೇ ಜಗತ್ತಿಗೆ ಗೊತ್ತಾಯಿತಂತೆ, ಈ ಭೂಮಿಯ ಒಳಗಡೆ ನೀರಿದೆ, ಅದನ್ನು ಬೋರ್ವೆಲ್ ಹಾಕಿ ಹೊರಗೆ ತೆಗಿಬೋದು ಅನ್ನೋದನ್ನು ಮೊದಲು ತಿಳಿಸಿಕೊಟ್ಟದ್ದೇ ಹನುಮಂತ ಅಂತ ಹೇಳ್ತಾರೆ. ಆ ರೀತಿ ಪರ್ವತವನ್ನು ಒತ್ತಿ ಅದನ್ನು ಮೇಲೆ ತರಿಸಿದ. ನಿಜವಾಗಲೂ ಕೂಡ ದೇವರ ಪೂಜೆ ಮಾಡಬೇಕು ಅಂದರೆ ಬೋರ್ವೆಲ್ ನೀರು ಮಡಿಗೆ ಬರುತ್ತೆ, ಅದನ್ನು ಕೂಡ ಮಡಿ ಅಂತ ತಿಳ್ಕೊಂಡು ಸ್ನಾನ ಮಾಡಬಹುದು ಅಂತ ಆ ನೀರನ್ನು ಮೇಲೆ ಚಿಮ್ಮಿದಾಗ ನೀರೆಲ್ಲ ಹನುಮಂತನ ಮೇಲೆ ಬಿತ್ತು. ಆ ಹನುಮಂತ ದೇವರಿಗೆ ಸ್ನಾನ ಆಯಿತಂತೆ. ದೇವರ ಪೂಜೆ ಮಾಡೋಕ್ಕಿಂತ ಮೊದಲು ಸ್ನಾನ ಮಾಡಬೇಕಲ್ಲ, ಆ ಸ್ನಾನವನ್ನು ಮಾಡಿದ. ಸ್ನಾನ ಆಯಿತು. ಸ್ನಾನ ಆದಮೇಲೆ ಮುಂದೆ ಆಗಬೇಕಾದ್ರೆ ಇನ್ನೂ ದೇವರ ಪೂಜೆ ಬಾಕಿ ಇದೆ. ಅದಕ್ಕೆ ಹಾರುತ್ತಾ ಇದ್ದಾನಂತೆ. ಹಾರುವಾಗಲೇ ಆ ನೀರು ಅವನ ಜೊತೆಯಲ್ಲೇ ಹಾರಿಕೊಂಡು ಬರ್ತಾ ಇದೆ ಅಂತೆ. ಹಾರಿಕೊಂಡು ಬರುವಾಗ ನೀರೆಲ್ಲವೂ ಕೂಡ ಮುಂದೆ ಹೋಗಿ ಬೀಳ್ತಾ ಇದೆ. ಆಗಲೇನೆ ಎದರಲ್ಲೇನೆ ರಾಮನ ರೂಪವನ್ನು ಕಲ್ಪನೆ ಮಾಡಿಕೊಂಡಂತೆ. ಆ ರಾಮನ ಮೇಲೇನೆ, ಅವನ ದೇಹದ ಮೇಲೇನೆ ನೀರೆಲ್ಲವೂ ಬೀಳ್ತಾ ಇದ್ದರೆ ಇದು ರಾಮಚಂದ್ರನಿಗೆ ಮಾಡುವ ಅಭಿಷೇಕ ಅಂತ ಅನುಸಂಧಾನ ಮಾಡಿಕೊಂಡಂತೆ. ಇದು ರಾಮಚಂದ್ರ ದೇವರಿಗೆ ಅಭಿಷೇಕ ಆಯಿತು. ಇವನು ಹಾರಿದಾಗ ಆ ರಭಸಕ್ಕೆ ಆಗಬೇಕಾದ್ರೆ ಜೊತೆಯಲ್ಲಾಗುವಾಗ ಸುತ್ತಮುತ್ತಲೂ ಇದ್ದಂಥ ಗಿಡ ಮರಗಳೆಲ್ಲವೂ ಕೂಡ ಕಿತ್ತಿಕೊಂಡು ಬರ್ತಾ ಇದ್ದು. ಅದು ಕಿತ್ತಿ ಬರುವಾಗ ಅಭಿಷೇಕ ಆದ ಮೇಲೆ ಪರಮಾತ್ಮನಿಗೆ ಅಲಂಕಾರವನ್ನು ಮಾಡಬೇಕು. ಗಿಡ ಮರಗಳೆಲ್ಲ ಕಿತ್ತಿ ಬರುವಾಗ ಅದರಲ್ಲಿ ಇದ್ದಂಥ ಹೂಗಳೆಲ್ಲವೂ ಕೂಡ ಬಂದು ಮುಂದೆ ಬೀಳ್ತಾ ಇತ್ತಂತೆ. ಅದು ಬೀಳ್ತಾ ಇದ್ದರೆ ಭಗವಂತನಿಗೆ ವಿಷ್ಣು ಸಹಸ್ರನಾಮದಿಂದ ಅರ್ಚನೆ ಮಾಡಿದೆ ಅಂತ ಅನುಸಂಧಾನ ಮಾಡಿಕೊಂಡಂತೆ ಹನುಮಂತ. ಇದು ಆಯಿತು. ಆಮೇಲೆ ಇದೆಲ್ಲ ಆದ ನಂತರ ಭಗವಂತನಿಗೆ ನೈವೇದ್ಯ ಆಗಬೇಕಲ್ಲ, ಅದೇ ಗಿಡ ಮರಗಳೆಲ್ಲ ಕಿತ್ತಿ ಬಂದಾಗ ಎಷ್ಟೋ ಮರಗಳಲ್ಲಿ ಹಣ್ಣು ಹಂಪಲುಗಳೆಲ್ಲ ಇತ್ತು. ಆ ಹಣ್ಣುಗಳನ್ನೆಲ್ಲ ಭಗವಂತನ ಮುಂದೆ ಇಟ್ಟು ರಾಮ ಕೃಷ್ಣಾರ್ಪಣಮಸ್ತು ಅಂತ ಚಿಂತನೆ ಮಾಡಿದಂತೆ ಹನುಮಂತ. ಹೀಗೆ ಹೇಳಿಕೊಂಡು ಮುಂದೆ ಹೋಗ್ತಿದ್ದಾನೆ. ಇಷ್ಟು ನೈವೇದ್ಯ ಆದಮೇಲೆ ಕೊನೆಯಲ್ಲಿ ಆಗಬೇಕಾದ್ರೆ ಒಂದು ಮಂಗಳಾರತಿ ಆಗಬೇಕಲ್ಲ, ಮಂಗಳಾರತಿ ಹಾಗೆ ಮಾಡಬೇಕು. ಅದಕ್ಕೆ ಆ ಹನುಮಂತ ಮೇಲೆ ಹಾರಿ ಹೋಗ್ತಾ ಇದ್ದರೆ ಜೊತೆಗೇನಾಯ್ತಂತೆ, ಆ ಕಲ್ಲಿನ ಕೆಳಗೆ, ಪರ್ವತದ ಕೆಳಗೆ ಎಷ್ಟೋ ಜಲಚರ ಪ್ರಾಣಿಗಳೆಲ್ಲ ಇತ್ತಂತೆ. ಹಾವುಗಳು ಅವು ಇವು ಎಲ್ಲ ಇದ್ದು, ವಿಷಪೂರಿತವಾದ ಹಾವುಗಳು. ಎಲ್ಲ ಹಾವುಗಳು ಕೂಡ ಹೇಗೆ ಬಂತು,
ಅವುಗಳೆಲ್ಲವೂ ಕೂಡ ತಮ್ಮ ಬಾಯಿಂದ ಬೆಂಕಿಯನ್ನೇ ಹೊರಗೆ ಹಾಕಿಕೊಂಡು ಬರ್ತಾ ಇದ್ವಂತೆ. ಆ ಹಾವುಗಳು ಬೆಂಕಿಯನ್ನು ಹೊರಗೆ ಬಿಡ್ತಾ ಇದ್ದರೆ ಹಾವುಗಳನ್ನೆಲ್ಲ ಒತ್ತೊಟ್ಟಿಗೆ ಸೇರಿಸಿಕೊಂಡು ಹನುಮಂತ ಒಮ್ಮೆ ಈ ರೀತಿ ಬೆಳಗಿದ್ನಂತೆ. ಆ ಹಾವಿನ ಬಾಯಿಂದ ಬರ್ತಾ ಇದ್ದದ್ದು ಬೆಂಕಿ, ಅದೇ ಮಂಗಳಾರತಿ ಅಂತ ರಾಮಚಂದ್ರನಿಗೆ ಪೂಜೆ ಆಯಿತು ಅಂತ ಅನುಸಂಧಾನ ಮಾಡಿಕೊಂಡಂತೆ. ಹೀಗೆ ಅನುಸಂಧಾನ ಮಾಡಿಕೊಂಡು ಹನುಮಂತ ಆ ಕಾರ್ಯವನ್ನು ಮಾಡಲಿಕ್ಕೆ, ರಾಮಚಂದ್ರ ಒಪ್ಪಿಸಿದ ಕಾರ್ಯವನ್ನು ಮಾಡಲಿಕ್ಕೆ ಅಂತ ಹೊರಟು ನಿಂತಿದ್ದಾನಂತೆ. ಅದ್ಭುತವಾಗಿ ಹೋದ. ಏನು ಮಾಡಿದರೂ ಹನುಮಂತ ಇದು ದೇವರ ಪೂಜೆ ಅಂತ ಮಾಡ್ತಾನೆ ಅನ್ನೋದಕ್ಕೆ ಇದೇ ನಿದರ್ಶನ ಅಂತ ಹೇಳ್ತಾರೆ. ಇಷ್ಟು ಅದ್ಭುತವಾಗಿ ದೇವರ ಪೂಜೆಯನ್ನು ಕಲ್ಪನೆ ಮಾಡಿಕೊಂಡು ಹೊರಟಿದ್ದಾನಂತೆ ಹನುಮಂತ. ಅಷ್ಟು ಮಾಡಿಕೊಂಡು ಹೊರಟಾದ ನಂತರ ದಾರಿಯಲ್ಲಾಗಬೇಕಾದ್ರೆ ಅವನಿಗೆ ಮುಂದೆ ಮುಂದೆ ಹೋಗ್ತಾ ಇದ್ದಾನೆ. ಅವನು ಹೋಗಬೇಕಾದ್ರೆ ಯಾವ ರೀತಿ ಹೋಗೋಕ್ಕಿಂತ ಮೊದಲೇನೆ ಅಲ್ಲಿದ್ದ ಕಪಿಗಳಿಗೆಲ್ಲ ಕೆಲವು ಮಾತುಗಳನ್ನು ಹೇಳಿ ಹೋಗಿದ್ದಂತೆ ಹನುಮಂತ. ನಾನು ಹೋಗ್ತೇನೆ, ಸೀತಾದೇವಿಯನ್ನು ಲಂಕಾಪಟ್ಟಣದಲ್ಲಿ ಹುಡುಕ್ತೇನೆ. ಯಾಕೆಂದರೆ ಕೆಲವರೆಲ್ಲ ಕಪಿಗಳು ಹೇಳಿದರು, ಈ ಹನುಮಂತ ಏನೋ ಆ ಕಡೆ ಹೋಗಿಬಿಡ್ತಾನೆ, ಹೋಗಿ ಆದಮೇಲೆ ಅಲ್ಲೇ ಲಂಕೆ ಚೆನ್ನಾಗಿದೆ ಅಂದ್ಕೊಂಡು ಅಲ್ಲೇ ಇದ್ದುಬಿಟ್ರೆ ನಾವೇನು ಮಾಡೋದು? ಆಮೇಲೆ ನಾವು ಹನುಮಂತ ಬರ್ತಾನೆ ಅಂತ ಕಾಯ್ತಾ ಕೂತಿರ್ತೀವಿ. ಈ ಕಡೆ ನೋಡಿದರೆ ಆ ಕಡೆಯಿಂದ ಹನುಮಂತನೇ ಬರೋದಿಲ್ಲ, ಅಲ್ಲೇ ಇದ್ದು ಬಿಡ್ತಾನೆ. ನಾವು ಆ ಕಡೆಯೂ ಹೋಗೋ ಹಾಗಿಲ್ಲ, ಈ ಕಡೆಯೂ ಬರೋ ಹಾಗಿಲ್ಲ, ಆ ಕಡೆ ಹಾರಲಿಕ್ಕಾಗಲ್ಲ. ಈ ಕಡೆ ಸುಗ್ರೀವನ ಬಳಿಗೆ ಹೋದರೆ ಯಾಕೆ ಸೀತೆಯನ್ನು ಹುಡುಕೊಂಡು ಬರಲಿಲ್ಲ ಅಂತ ಅವನು ಕೇಳ್ತಾನೆ. ಅದರಿಂದ ಏನು ಮಾಡಬೇಕು ನಮ್ಮ ಜೀವನ? ಅದಕ್ಕೆ ಹನುಮಂತ ಹೋಗ್ತಾ ಇದ್ದೀಯಾ, ಆದಷ್ಟು ಬೇಗ ಬಂದುಬಿಡು ಅಂತ ಕೇಳಿದ್ರಂತೆ. ಹನುಮಂತ ಹೇಳಿದ, ಹೋಗುವಾಗಲೇ ನಿಮಗೊಂದು ಮಾತು ಕೊಡ್ತೇನೆ ಎಂದ ಹನುಮಂತ. ಏನು ಹೇಳಿದ ಮಾತು ಅಂದರೆ ಬಹಳ ಅದ್ಭುತವಾಗಿ ಹೇಳ್ತಾನೆ. ವಾನರಾನ್ ವಾನರಶ್ರೇಷ್ಠ ಇದಂ ವಚನಮಬ್ರವೀತ್ ಯಥಾರಾಘವ ನಿರ್ಮುಕ್ತ ಶರಶ್ವಸನ ವಿಕ್ರಮ. ನಾನು ಹೊರಡ್ತಾ ಇದ್ದೇನಲ್ವ, ನಾನು ಹೋಗೋದು ಅಂದರೆ ಏನರ್ಥ? ನಾನು ಹೋಗೋದು ಅಂದರೆ ನಾನಲ್ಲ, ರಾಮ ಬಿಟ್ಟ ಬಾಣ ಹೋಗೋದು ಅಂತ ಅರ್ಥ. ಯಥಾ ರಾಘವ ನಿರ್ಮುಕ್ತ ರಾಮೇಣ ಮುಕ್ತೋ ರಣಕೋವಿದೇನ. ರಾಮ ಯಾವ ರೀತಿ ಬಾಣವನ್ನು ಬಿಟ್ಟರೆ ಆ ಬಾಣ ಎಲ್ಲಾದರೂ ಕೂಡ ಹೋಗಬೇಕಾದ್ರೆ ಗುರಿ ತಲುಪೋಕ್ಕಿಂತ ಮೊದಲು ಎಲ್ಲೋ ಒಂದು 10 ನಿಮಿಷ ರೆಸ್ಟ್ ಮಾಡೋಣ ಅಂತ ಕೂತ್ಕೊಳ್ತದೆ ಏನಾದರೂ ಕೂಡ. ಅಥವಾ ಹೋದ ಕಡೆಯಲ್ಲಿ ಗುರಿ ತಲುಪಿದ ನಂತರ ಗುರಿ ತಲುಪೋ ತನಕ ಬಿಡೋದೇ ಇಲ್ಲ, ಅದು ನಿರಂತರ ಹೋಗ್ತಾನೆ ಇರ್ತದಂತೆ. ಹಾಗೆ ನಾನು ಕೂಡ ರಾಮನ ಬಾಣದಂತೆ ಇದ್ದೇನೆ, ಗುರಿ ತಲುಪುವ ತನಕಲೂ ಕೂಡ ಬಿಡೋದಿಲ್ಲ. ನಾನು ಹೋಗ್ತೇನೆ, ಲಂಕಾಪಟ್ಟಣಕ್ಕೆ ಹೋಗ್ತೇನೆ. ಲಂಕಾಪಟ್ಟಣಕ್ಕೆ ಹೋಗಿ ನಹಿ ದ್ರಕ್ಷ್ಯಾಮಿ ಯದಿತಾಂ ಲಂಕಾಯಾಂ ಜನಕಾತ್ಮಜಾಂ ಅನೇನೈವ ಹಿ ವೇಗೇನ ಗಮಿಷ್ಯಾಮಿ ಸುರಾಲಯಂ. ಒಂದು ವೇಳೆ ಏನಾದರೂ ಕೂಡ ನಾನು ಲಂಕಾಪಟ್ಟಣಕ್ಕೆ ಹೋದಾಗ ನನಗೆ ಸೀತಾದೇವಿಯನ್ನು ಹುಡುಕ್ತೇನೆ. ಸೀತೆ ಕಾಣಲಿಲ್ಲ ಅಂತಾದರೆ ಆಮೇಲೆ ಏನು ಮಾಡ್ತೇನೆ ಗೊತ್ತೇ? ಸೀತೆ ಕಾಣಲಿಲ್ಲ ಅಂದರೆ ಸುಮ್ಮನೆ ವಾಪಸ್ ಬರೋದಿಲ್ಲ ನಾನು. ಈಗ ಯಾವ ಉತ್ಸಾಹದಿಂದ ನಾನು ಹೊರಟಿದ್ದೇನೆ ಅದೇ ಉತ್ಸಾಹದಿಂದ ಆ ಲಂಕಾಪಟ್ಟಣದಿಂದ ಸ್ವರ್ಗಕ್ಕೆ ಲಗ್ಗೆ ಇಡ್ತೀನಿ ಅಂತ ಹೇಳ್ತಾನೆ ಹನುಮಂತ. ಸ್ವರ್ಗಕ್ಕೆ ಹೋಗ್ತೇನೆ, ಅಲ್ಲಿ ಸ್ವರ್ಗದಲ್ಲಿದ್ದಾಳ ಏನಾದರೂ ಕೂಡ ಸೀತಾದೇವಿ ಅಂತ ಅಲ್ಲೂ ಹುಡುಕ್ತೇನೆ. ಇಲ್ಲ ಅಂತಾದರೆ ತಿರುಗಿ ಮತ್ತೆ ನಾನು ಲಂಕಾಪಟ್ಟಣಕ್ಕೆ ಬರ್ತೇನೆ ಎಂದ. ಅದೇ ಉತ್ಸಾಹದಿಂದ ಅಂತ ಮತ್ತೆ ಹೇಳ್ತಾನೆ, ಅದೇ ಉತ್ಸಾಹದಿಂದ ಬರ್ತೇನೆ. ಅನೇನೈವ ಹಿ ವೇಗೇನ ಗಮಿಷ್ಯಾಮಿ, ಅನೇನೈವ ಇದೇ ರೀತಿಯಾಗಿ ಬರ್ತೇನೆ. ಮತ್ತೆ ಲಂಕಾಪಟ್ಟಣಕ್ಕೆ ಬರ್ತೇನೆ, ಮತ್ತೊಂದು ಬಾರಿ ಹುಡುಕ್ತೇನೆ. ಹುಡುಕ್ಲಿಕ್ಕಾಗಲಿಲ್ಲ, ಸೀತಾದೇವಿ ಸಿಗಲಿಲ್ಲ ಅಂದರೆ ಮತ್ತೇನು ಮಾಡ್ತೇನೆ ಅಂದರೆ ಯದಿವಾ ತ್ರಿದಿವೇ ಸೀತಾಂ ನ ದ್ರಕ್ಷ್ಯಾಮಿ ಕೃತಶ್ರಮ ಬದ್ವಾ ರಾಕ್ಷಸರಾಜಾನಂ ಆನಯಿಷ್ಯಾಮಿ ರಾವಣಂ. ಕೂಡಲೇ ಏನು ಮಾಡ್ತೇನೆ? ರಾವಣನನ್ನೇ ಹೆಡೆಮುಡಿಯನ್ನು ಕಟ್ಟಿ ಅವನನ್ನೇ ಎಳ್ಕೊಂಡು ಬಂದು ಇಲ್ಲಿ ನಿಲ್ಲಿಸ್ತೇನೆ. ಅಲ್ಲ, ಬರೀ ರಾವಣ ಬಂದರೆ ಪ್ರಯೋಜನ ಏನು? ರಾವಣನ ಮಾತ್ರ ಕರ್ಕೊಂಡು ಬರೋದಿಲ್ಲ, ಒಂದು ಕೈಯಲ್ಲಿ ಇಡೀ ಲಂಕಾಪಟ್ಟಣವನ್ನೇ ಕಿತ್ತಿ ತಗೊಂಡು ಬಂದು ಈ ಕಿಷ್ಕಿಂಧ ಖಂಡದಲ್ಲಿ ಇಟ್ಟುಬಿಡ್ತೇನಂತೆ. ಆಗ ಎಲ್ಲ ಲಂಕಾಪಟ್ಟಣವೇ ಇಲ್ಲಿರುತ್ತೆ. ಆದ್ದರಿಂದ ಸೀತೆ ನನಗೆ ಸಿಗದೇ ಇದ್ದರೂ ಕೂಡ ನಾವೆಲ್ಲ ಸೇರಿಕೊಂಡು ಆ ಲಂಕಾಪಟ್ಟಣದಲ್ಲಿ ಹುಡುಕೋಣ ಅನ್ನಂತಾರೆ ಈ ಹನುಮಂತ. ಅಂದರೆ ಅರ್ಥ ಮಾಡ್ಕೊಳ್ಳಿ ಅವನ ಸಾಮರ್ಥ್ಯ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಳಿ. ಆ ಇಡೀ ಲಂಕೆಯನ್ನೇ ಕಿತ್ತಿ ತರ್ತೇನೆ ಅಂತ ಹೇಳ್ತಾನಲ್ಲ, ಏನು ಅದ್ಭುತವಾದ ಸಾಮರ್ಥ್ಯ. ಇಷ್ಟು ಹೇಳಿ ಹೊರಟಿದ್ದಾನಂತೆ ಹನುಮಂತ. ಇಷ್ಟು ಹೇಳಿ ಹೊರಟಾಯಿತು. ಆಮೇಲೆ ಆನಯಿಷ್ಯಾಮಿ ವಾ ಲಂಕಾಂ ಸಮುತ್ಪಾಟ್ಯ ಸರಾವಣಾಂ. ಇಷ್ಟೆಲ್ಲ ಮಾಡಿ ಊರು ವೇಗೋದ್ದತಾ ವೃಕ್ಷ ಮುಹೂರ್ತಂ ಕಪಿಮನ್ವಯು ಪ್ರಸ್ಥಿತಂ ದೀರ್ಘಮಧ್ವಾನಂ ಸ್ವಬಂಧುಮಿವ ಬಾಂಧವಾಹ. ಇನ್ನೂ ಅದ್ಭುತವಾಗಿ ಹೇಳುತ್ತಾರೆ. ಎಲ್ಲ ಮರಗಳು ವೃಕ್ಷಗಳು ಎಲ್ಲವೂ ಕೂಡ ಹನುಮಂತ ಹೊರಟಾಗ ಅವನ ಹಿಂಬಾಲಿಸಿಕೊಂಡು ಹೋದವು. ಹನುಮಂತನ ಜೊತೆಗೆ ಹೋದ್ವಾ? ಇಲ್ಲ, ಒಂದು ಸ್ವಲ್ಪ ದೂರದ ತನಕ ಹೋದವು, ಅಲ್ಲಲ್ಲೇ ಬಿದ್ದುವು, ಮತ್ತೆ ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟುವಂತೆ, ಮುಂದೆ ಹೋಗಲಿಲ್ಲ ಅಂತ. ಇದರಿಂದ ಏನು ತಿಳ್ಕೊಳ್ಬೇಕು ಅಂದರೆ, ಯಾರಾದರೂ ತಮ್ಮ ಮನೆಗೆ ಬಂದಾಗ ಬಂಧುಗಳು ಬಾಂಧವರು ಎಲ್ಲ ಬಂದಿರ್ತಾರೆ. ಬಂದವರಾಗುವಾಗ ಪ್ರಸ್ಥಿತಂ ದೀರ್ಘಮಧ್ವಾನಂ ಸ್ವಬಂಧುಮಿವ ಬಾಂಧವಾಹ ಅಂತ ಹೇಳ್ತಾರೆ. ಬಾಂಧವರೇನಾದರೂ ಮನೆಗೆ ಬಂದರೆ ಏನು ಮಾಡ್ತೇವೆ?
ಹಿಂದಿನ ಕಾಲದಲ್ಲೆಲ್ಲ ಹೇಗಿತ್ತು ಅಂದರೆ, ಯಾರಾದರೂ ತುಂಬ ಹತ್ತಿರವಾದವರು ಮನೆಗೆ ಬಂದರು ಅಂತಾದರೆ ಅವರು ಮತ್ತೆ ತಿರುಗಿ ವಾಪಸ್ಸು ಅವರ ಮನೆಗೆ ಹೋಗ್ತಾರೆ ಅಂದರೆ ಅವರನ್ನು ಮನೆಯಿಂದ ಹೊರಗೆ ಬಂದು ಒಂದು ಸಿಟಿ ಬಸ್ ಸ್ಟಾಪ್ ತನಕಲ್ಲೂ ಕೂಡ ಹೋಗಿ ಬನ್ನಿ ನೀವು ಅಂತ ಕಳಿಸಿಕೊಡಬೇಕಂತೆ. ಇದು ಶಿಕ್ಷಣ ಅಂತ ಹೇಳ್ತಾರೆ. ಇದು ಒಂದು ಸಂಸ್ಕಾರ. ಈ ಸಂಸ್ಕಾರವನ್ನು ತೋರಿಸಬೇಕು ಅಂತ. ಅದೇ ರೀತಿ ಹನುಮಂತನೂ ಕೂಡ ಈ ಪರ್ವತಕ್ಕೆ, ಮಹೇಂದ್ರ ಪರ್ವತಕ್ಕೆ ಬಂದಿದ್ದಾನೆ. ಅಲ್ಲಿ ವೃಕ್ಷಗಳೆಲ್ಲವೂ ಕೂಡ ಏನು ತಿಳಿದುವು ಅಂದರೆ, ನಮ್ಮ ಮನೆಗೆ ಬಂದಂಥ ಅತಿಥಿ ಇವನು ಅಂತ ತಿಳಿದುವಂತೆ. ಅತಿಥಿ ಇವನು ಅಂತ ತಿಳಿದು ಆ ಅತಿಥಿಯನ್ನು ಬೀಳ್ಕೊಡುಗೆಯನ್ನು ಮಾಡಬೇಕಲ್ಲ, ಅದಕ್ಕೋಸ್ಕರವಾಗಿ ಹನುಮಂತ ಹಾರಿದಾಗ ಅವನ ಹಿಮ್ಮೆಟ್ಟಿಕೊಂಡು ಹೋಗಿ ಒಂದು ಸ್ವಲ್ಪ ದೂರ ಹೋಗಬೇಕು. ಎಷ್ಟು ದೂರ ಹೋಗಬೇಕು ಅಂದರೆ, ಸಂಬಂಧಿಕರು ಬಂದಾಗ ಒಂದು ಬಸ್ ಸ್ಟಾಪ್ ತನಕ ಅಥವಾ ಗೇಟಿನ ತನಕ ಹೋಗಿಬಿಟ್ಟು ಬರಬೇಕು ಅಂತ ಹೇಳ್ತಾರೆ. ಈ ಹಳೆ ಕಾಲದಲ್ಲೆಲ್ಲ ಆಗುವಾಗ ಒಂದು ಕೆರೆ ಅಥವಾ ನದಿ ಇದ್ದರೆ ಆ ತೀರದ ತನಕ ಹೋಗಿಬಿಟ್ಟು ಬರಬೇಕಂತೆ. ಆಮೇಲೆ ಬಂದಿದ್ದಾರೆ ಬಿಡು, ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಊರ ತನಕ ಹೋಗಿಬಿಡೋದು, ಅಲ್ಲೇ ಇದ್ದು ಬಿಡೋದು, ಹೀಗೆಲ್ಲ ಮಾಡಬಾರ್ದು. ಆ ರೀತಿ ಮಾಡಬಾರ್ದು. ಎಷ್ಟು ಸ್ವಲ್ಪ ದೂರ ಹೋಗಬೇಕು ಅಷ್ಟೇ. ಆ ರೀತಿಯಲ್ಲಿ ಹೋಗಿ ಬಿಟ್ಟು ಬರಬೇಕು. ಅದೇ ಸಂಸ್ಕಾರವನ್ನು ಇವು ತೋರಿಸ್ತಾ ಇದ್ದಾವಂತೆ ವೃಕ್ಷಗಳು ಅಂತ ಹೇಳ್ತಾರೆ. ಪ್ರಸ್ಥಿತಂ ದೀರ್ಘಮಧ್ವಾನಂ ಸಬಂಧು ಮಿವ ಬಾಂಧವಾಹ ಅಂತ ಬಂಧು ಜನರನ್ನು ನಾವು ಕಳಿಸಿಕೊಡ್ತಾ ಇದ್ದೇವೆ ಅಂತ ತಿಳಿದುವಂತೆ ಎಲ್ಲ ವೃಕ್ಷಗಳು ಕೂಡ. ಹೀಗೆ ಹನುಮಂತ ದೇವರು ಹೋಗ್ತಾ ಇದ್ದಾರೆ. ತಸ್ಯ ವೇಗ ಸಮುದ್ಭೂತಂ ಜಲಂ ಸಜಲದಂ ತದಾ ಅಂಬರಸ್ತಂ ವಿಭಬ್ರಾಜ ಶಾರದಾಬ್ರ ವಿವಾತತಂ ಅಂತ. ಅವನು ಹಾರಿದಾಗ ನೀರು ಹಾರಿತ್ತಲ್ವ ಮೇಲೆ, ಎಲ್ಲಿ ತನಕ ಹಾರಿತು ಅಂದರೆ ಆಕಾಶದಲ್ಲಿ ಇರುವಂಥ ಮೋಡಗಳನ್ನು ತಾಗಿ ಬಂತಂತೆ ನೀರು. ಅಷ್ಟು ಎತ್ತರಕ್ಕೆ ಹನುಮಂತ ಕೆಳಗೆ ಒತ್ತಿದಾಗ, ಬೋರ್ವೆಲ್ಲನ್ನು ಹಾಕಿದಾಗ ನೀರು ಅಷ್ಟು ಎತ್ತರಕ್ಕೆ ಚಿಮ್ಮಿತ್ತಂತೆ. ಅಷ್ಟು ಎತ್ತರಕ್ಕೆ ಚಿಮ್ಮಿದಾಗಲೇ ಹಾಗೆ ಹೊರಟಿದ್ದ. ಎಷ್ಟೋ ಜನರು ಮಳೆ ಬರ್ತಾ ಇದೆ ಅಂತ ಅಂದುಕೊಂಡಿದ್ರಂತೆ. ಹಾಗೆ ಮಾಡಿದ್ದಂತೆ ಹನುಮಂತ. ಅಷ್ಟು ಅದ್ಭುತವಾಗಿ ಹೋದ. ದಶಯೋಜನ ವಿಸ್ತೀರ್ಣ 30 ಯೋಜನ ಮಾಯತ. ದಶಯೋಜನ 10 ಯೋಜನದಷ್ಟು ಅಗಲವಾಗಿದೆ ಅವನ ದೇಹ. ಇನ್ನು ಎತ್ತರ ಆಗಬೇಕಾದ್ರೆ 30 ಯೋಜನ 30 ಯೋಜನದಷ್ಟು ಎತ್ತರವಾದ ಗಾತ್ರ ಇದೆ ಅಂತೆ ಅವನದ್ದು. ಛಾಯಾ ವಾನರಸಿಂಹಸ್ಯ ಜಲೇ ಚಾರುತರಾಭವತ್ ಅಂತ ಹೇಳ್ತಾರೆ. ಅವನ ನೆರಳು ಮೇಲೆ ಬೀಳ್ತಾ ಇದ್ದರೆ, ಸಮುದ್ರದ ಮೇಲೆ ಬೀಳ್ತಾ ಇದ್ದರೆ ಏನು ಇಡೀ ಸಮುದ್ರವನ್ನೇ ಯಾರೋ ಆವರಿಸಿಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತಂತೆ. ಆ ರೀತಿ ಆಗ್ತಾ ಇತ್ತು. ಅಷ್ಟು ಅದ್ಭುತವಾದ ದೇಹದಿಂದ ಹನುಮಂತ ಹೊರಟಿದ್ದಾನೆ ಅಂತ. ಆಪಾತೆ ಪಕ್ಷಿ ಸಂಘಾನಾಂ ಪಕ್ಷಿರಾಜ ಇವಾ ಬಭೌ ಹನುಮಾನ್ ಮೇಘಜಾಲಾನಿ ಪ್ರಕರ್ಷನ್ ಮಾರುತೋ ಯತ. ಹನುಮಂತ ಹಾರತಾ ಇದ್ದ ವೇಗಕ್ಕೆ ಮೇಲೆ ಇದ್ದ ಮೋಡಗಳೆಲ್ಲವೂ ಕೂಡ ಚದುರಿ ಹೋಗ್ತಾ ಇದ್ವಂತೆಲ್ಲವೂ ಕೂಡ. ಆ ಮೋಡಗಳೇನೆ ಹಾರಿ ಹೋಗ್ತಾ ಇದ್ದು. ಏನು ಮಾಡಬೇಕು, ಅವನ ಗಾಳಿಗೆ, ಆ ಫೋರ್ಸಿಗೆ ಮೋಡಗಳು ಆ ಕಡೆ ಚಲ್ಲಾಪಿಲ್ಲಿ ಆಗ್ತಿತ್ತಂತೆ. ಈ ರೀತಿ ಹನುಮಂತ ಹೊರಟಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ಹನುಮಂತ ಹೊರಟ ನಂತರ ಆಮೇಲೆ ಹನುಮಂತ ಹೋಗೋದನ್ನು ನೋಡಿದ ದೇವತೆಗಳೆಲ್ಲರೂ ಕೂಡ ಅಂತರಿಕ್ಷದಲ್ಲೇ ನಿಂತು ಅವನಿಗೆ ಪುಷ್ಪವೃಷ್ಟಿಯನ್ನು ಮಾಡುತ್ತಿದ್ದಾರಂತೆ. ಪ್ಲವಮಾನಂತು ತಂ ದೃಷ್ಟ ಪ್ಲವಗಂ ತ್ವರಿತಂ ತದಾ ವವೃಷು ಪುಷ್ಪವರ್ಷಾಣಿ ದೇವಗಂಧರ್ವಚಾರಣಾ ಅಂತಾರೆ. ದೇವತೆಗಳು, ಗಂಧರ್ವರು, ಚಾರಣರು ಎಲ್ಲ ಸೇರಿಕೊಂಡು ಅವನಿಗೆ ಜೋರಾಗಿ ಪುಷ್ಪವೃಷ್ಟಿಯನ್ನು ಮಾಡುತ್ತಿದ್ದಾರಂತೆ. ರಾಮನ ಕಾರ್ಯಕ್ಕಾಗಿ ಎಷ್ಟು ಉತ್ಸಾಹದಿಂದ ಹೊರಟಿದ್ದಾನಲ್ಲ ಹನುಮಂತ, ಏನೋ ನಿನ್ನ ಲೀಲೆಗಳು ಅಂತ ಹನುಮಂತನನ್ನು ಕೊಂಡಾಡಿಕೊಂಡು ಎಲ್ಲರೂ ಕೂಡ ಪುಷ್ಪವೃಷ್ಟಿ ಮಾಡಿದ್ರಂತೆ. ಯಾರ್ಯಾರು ಮಾಡಿದ್ದಾರೆ ಅಂತ ಕೇಳಿದರೆ ಒಂದು ಲಿಸ್ಟೇ ಕೊಟ್ಟಿದ್ದಾರೆ. ದೇವ ಗಂಧರ್ವ ಚಾರಣಾಹ ಅಂತ ಹೇಳ್ತಾರೆ. ಋಷಯಸ್ತುಷ್ಟುಶ್ಚೈನಂ, ಋಷಿಗಳೆಲ್ಲರೂ ಕೂಡ ವೇದಮಂತ್ರದಿಂದ ಬಳಿತ್ತಾ ತದ್ವಪುಷೆ ಎನ್ನುವ ಮಂತ್ರಗಳಿಂದಾಗಿ ಹನುಮಂತನನ್ನು ಸ್ತೋತ್ರ ಮಾಡಲಿಕ್ಕೆ ಆರಂಭ ಮಾಡಿದ್ರಂತೆ. ಇನ್ನು ಬೇರೆ ಬೇರೆ ಆಗಬೇಕಾದ್ರೆ ನಾಗಾಶ್ಚ ತುಷ್ಟುವುರು ಯಕ್ಷಾಹ ರಕ್ಷಾಂಸಿ ವಿಬುಧಾಃ ಖಗಾಹ ಅಂತಾರೆ. ನಾಗಗಳೆಲ್ಲವೂ ಕೂಡ ಸ್ತೋತ್ರ ಮಾಡಿದ್ವು. ಯಕ್ಷರು, ರಾಕ್ಷಸರು ಅಂತ ಹೇಳ್ತಾರೆ. ರಾಕ್ಷಸರು ಹನುಮಂತನನ್ನು ಸ್ತೋತ್ರ ಮಾಡಿದ್ರಂತೆ. ಇದೆಲ್ಲ ಈ ಸಂದರ್ಭಗಳಿಗೆ ಆಗಬೇಕಾದ್ರೆ ರಾಕ್ಷಸರು ಸ್ತೋತ್ರ ಮಾಡಿದರು ಅಂದರೆ ಏನು ಅರ್ಥ? ಇದಕ್ಕೆಲ್ಲ ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನ ಬೇಕು ಅನ್ನೋದು. ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನ ಇರೋದರಿಂದಲೇ ಈ ಕಾಂಡಕ್ಕೆ ಸುಂದರಕಾಂಡ ಅಂತ ಹೆಸರು ಅಂತ ಹೇಳಿದ್ನಲ್ಲ, ಅದು ಅನ್ವರ್ಥವಾಗುತ್ತೆ. ಯಾಕೆ ಅಂದರೆ ರಕ್ಷಾಂಸಿ ಅಂತ ಹೇಳಿದಾಗ ರಾಕ್ಷಸರು ಕೂಡ ಹನುಮಂತನನ್ನು ಸ್ತೋತ್ರ ಮಾಡಿದರು ಅಂದರೆ ಏನರ್ಥ? ರಾಕ್ಷಸರು ಅಂದರೆ ದೇವತೆಗಳ ಗಣದಲ್ಲೂ ಕೂಡ ಒಂದು ರಾಕ್ಷಸ ಗಣ ಅಂತಿರುತ್ತಂತೆ. ಅಂದರೆ ಅವರೆಲ್ಲರೂ ಏನು ಅಂದರೆ ಅವರೆಲ್ಲ ದೇವತೆಗಳಿಗೆ ಸೇವೆ ಮಾಡುವವರು ಅಂತ ಅರ್ಥ. ದೇವತೆಗಳನ್ನು ಸೇವೆ ಮಾಡುವಂಥ ರಾಕ್ಷಸ ಗಣ ಬಂದಿದೆ. ಆ ರಾಕ್ಷಸ ಗಣ ಆಗಬೇಕಾದ್ರೆ ಒಳ್ಳೆಯ ಗಣ ಅದು. ಆದ್ದರಿಂದ ಅವರೆಲ್ಲರೂ ಕೂಡ ಹನುಮಂತನನ್ನು ಸ್ತೋತ್ರ ಮಾಡಿದರು ಅಂತ ಅರ್ಥ ಮಾಡಿಕೊಳ್ಬೇಕು ಅಂತ ಸತ್ಯಧರ್ಮರು ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಆ ರಾಕ್ಷಸರೆಲ್ಲ ಅವನನ್ನು ಸ್ತೋತ್ರ ಮಾಡಿದರು. ಇಷ್ಟು ಮಾಡುವಾಗ ಸಾಹಾಯ್ಯಂ ವಾನರೇಂದ್ರಸ್ಯ ಯದಿನಾಹಂ ಹನುಮತಃ ಕರಿಷ್ಯಾಮಿ ಭವಿಷ್ಯಾಮಿ ಸರ್ವವಾಚ್ಯೋ ವಿವಕ್ಷತಾಂ. ಆಗಲೇನೆ ಸಮುದ್ರ ವರುಣ ಒಳಗಿದ್ದವನು ಅಂದುಕೊಂಡಂತೆ, ಮನಸ್ಸಿನಿಂದ ಅಂದುಕೊಳ್ತಾ ಇದ್ದಾನೆ. ಸಮುದ್ರ ಸಾಗರ ಇದೆ ಅಲ್ವಾ, ಸಾಗರ ಯೋಚನೆ ಮಾಡಿತಂತೆ.
ಏನು ಯೋಚನೆ ಮಾಡಿತ್ತು ಅಂದರೆ, ಹನುಮಂತ ರಾಮನ ಕಾರ್ಯಕ್ಕಾಗಿ ಹಾರಿ ಹೋಗ್ತಾ ಇದ್ದಾನೆ. ಹೋಗುವಾಗ ನಾನೇನಾದರೂ ಹನುಮಂತನಿಗೆ ಸೇವೆ ಅಂತ ನಾನೂ ಏನಾದರೂ ಸಹಾಯ ಮಾಡಬೇಕು. ಸಾಹಾಯ್ಯಂ ವಾನರೇಂದ್ರಸ್ಯ, ಈ ವಾನರೇಂದ್ರನಿಗೆ ಸಹಾಯ ಮಾಡಬೇಕು. ಯಾಕೆ ಅಂದರೆ ಅದು ವಾಲ್ಮೀಕಿಗಳು ಹೇಳುವಾಗಲೇ ಹಾಗೆ ಹೇಳುತ್ತಾರೆ, ಇಕ್ಷ್ವಾಕು ಕುಲಮಾನಾರ್ಥಿ ಚಿಂತೆಯ ಮಾಸ ಸಾಗರ ಅಂತ. ಸಾಗರ ಅಂತಲೇ ಶಬ್ದ ಬಳಸ್ತಾರಲ್ಲ, ಆಗಬೇಕಾದ್ರೆ ಸಮುದ್ರ ಅಂತ ಹೇಳೋದೇ ಇಲ್ಲ. ಅವ್ರು ಹೇಳುವಾಗ ಸಾಗರ ಸಾಗರ ಅಂತ ಹೇಳಿದ್ರು. ಯಾಕೆ ಅಂದರೆ ಇಕ್ಷ್ವಾಕು ಕುಲಮಾನಾರ್ಥಿ ಅಂತ ಹೇಳ್ತಾರೆ. ಇಕ್ಷ್ವಾಕು ಕುಲಮಾನಾರ್ಥಿ ಅಂದರೆ ಇಕ್ಷ್ವಾಕುವಿನ ವಂಶದಲ್ಲಿ ಆಗಬೇಕಾದ್ರೆ ಒಬ್ಬ ಚಕ್ರವರ್ತಿ ಬರ್ತಾನೆ. ಅವನ ಹೆಸರೇನು ಅಂದರೆ ಸಗರ ಅಂತ ಹೆಸರು. ಆ ಇಕ್ಷ್ವಾಕುವಿನ ವಂಶದಲ್ಲೇನೇ ರಾಮಚಂದ್ರನೂ ಬಂದದ್ದು. ಅದೇ ವಂಶದಲ್ಲಿ ಇಕ್ಷ್ವಾಕು ವಂಶದಲ್ಲಾಗಬೇಕಾದ್ರೆ ಸಗರ ಎನ್ನುವ ಒಬ್ಬ ಚಕ್ರವರ್ತಿ ಬರ್ತಾನೆ. ಆ ಚಕ್ರವರ್ತಿಗೆ 100 ಜನ ಮಕ್ಕಳಿರ್ತಾರಂತೆ. ಆ 100 ಜನ ಮಕ್ಕಳು ಕೂಡ ಪಾತಾಳಕ್ಕೆ ಹೋಗಬೇಕು ಅಂತ ಭೂಮಿಯನ್ನು ಅಗದರು. ಅವರು ಭೂಮಿಯನ್ನು ಯಾವಾಗ 100 ಜನ ಸೇರಿ ಅಗದರೋ ಆ ಸಗರನ ಮಕ್ಕಳು ಅಗದದ್ರಿಂದಾಗಿ ದೊಡ್ಡ ಸಾಗರವೇ ನಿರ್ಮಾಣವಾಯಿತಂತೆ. ಸಗರನ ಮಕ್ಕಳೇ ನಿರ್ಮಾಣ ಮಾಡಿದ್ದು, ಆದ್ದರಿಂದ ಅದಕ್ಕೆ ಸಾಗರ ಅಂತ ಹೆಸರಂತೆ. ಆದ್ದರಿಂದ ನಿನ್ನ ವಂಶದವರೇ, ರಾಮನ ವಂಶದವರೇನೇ ಇವತ್ತು ಸಾಗರ ಈ ರೀತಿಯಲ್ಲಿ ಎಲ್ಲ ಕಡೆ ವಿಸ್ತಾರವಾಗಿರಲಿಕ್ಕೆ ಕಾರಣ. ಆದ್ದರಿಂದ ರಾಮನ ಕೆಲಸಕ್ಕೆ ಅಂತ ಹನುಮಂತ ಹೋಗುವಾಗ ನಾನೇನಾದರೂ ಸಹಾಯ ಮಾಡಬೇಕು, ಏನು ಮಾಡಬಲ್ಲೆ ಅಂತ ಯೋಚನೆ ಮಾಡಿತಂತೆ. ಏನು ಮಾಡಬಲ್ಲೆ ಅಂತ ಯೋಚನೆ ಮಾಡುವಾಗಲೇ ತಲೆಗೆ ಹೊಳಿತು, ಒಳಗೆ ಆ ಸಮುದ್ರದ ಒಳಗೆ ಆಗಬೇಕಾದ್ರೆ ಒಂದು ಪರ್ವತ ಇದೆ, ಅದರ ಹೆಸರು ಮೈನಾಕ ಅಂತ. ಮೈನಾಕ ಎನ್ನುವ ಪರ್ವತ ಇದೆ. ಆ ಪರ್ವತಕ್ಕೆ ಹೇಳಬೇಕು ಅಂತ ಅನ್ನಿಸ್ತಂತೆ. ಆ ಪರ್ವತಕ್ಕೆ ಹೇಳ್ತಾ ಇದೆ, ಇತಿ ಕೃತ್ವ ಮತಿಂ ಸಾಧ್ವೀಂ ಸಮುದ್ರಶ್ಚಂದಭಂಬಸಿ ಹಿರಣ್ಯನಾಭಂ ಮೈನಾಕಂ ಉವಾಚ ಗಿರಿಸತ್ತಮಂ. ಆ ಹಿರಣ್ಯನಾಭ ಅಂತ ಅದಕ್ಕೆ ನಿಜವಾದ ಹೆಸರು, ಅದು ಮೈನಾಕ ಅಂತ ಕರೀತಾರೆ. ಮೈನಾಕ ಪರ್ವತಕ್ಕೆ ಹೇಳ್ತಾ ಇದ್ದಾನಂತೆ ಸಮುದ್ರ. ಏನಂತ ಹೇಳಿದ್ದು ಅಂದರೆ, ತ್ವಮಿಹಾಸುರ ಸಂಗಾನಾಂ ಪಾತಾಲ ತಲವಾಸಿನಾಂ ದೇವರಾಜ್ಞಾಗಿರಿಶ್ರೇಷ್ಠ ಗರಿಗ ಸನ್ನಿವೇಶಿತ. ನಿನಗೊಂದು ಒಳ್ಳೆ ಅವಕಾಶ ಸಿಗ್ತಾ ಇದೆ, ಒಳ್ಳೆ ಅವಕಾಶ. ಹನುಮಂತ ದೇವರು ಹಾರಿ ಹೋಗ್ತಾ ಇದ್ದಾರೆ, ಅವನ ಸೇವೆ ಮಾಡಲಿಕ್ಕೆ ಅಂತ ನಿನಗೆ ದೊಡ್ಡ ಅವಕಾಶ ಸಿಗ್ತಾ ಇದೆ. ಇನ್ನೂ ಒಳಗೆ ಕೂತಿದ್ದೀಯಲ್ಲ, ಮೇಲೆ ಬಾ. ಮೇಲೆ ಬಂದಾಗ ಹನುಮಂತ ಹಾರಿ ಹೋಗ್ತಿದ್ದಾನೆ. ಹಾರಿ ಹೋಗಬೇಕಾದ್ರೆ ಎಲ್ಲೋ ಒಂದು ಸ್ವಲ್ಪ ಅವನಿಗೆ ಆಯಾಸ ಆಗಿರ್ಬೋದು, ಶ್ರಮ ಆಗಿರ್ಬೋದು. ಆ ಶ್ರಮವನ್ನು ಪರಿಹಾರ ಮಾಡಿಕೊಂಡು ಹೋಗಬೇಕು ಅಂತ ಎಲ್ಲಾದರೂ ಕೂಡಬೇಕು ಅಂತ ಅನಿಸಿದರೆ ಎಲ್ಲ ಕಡೆ ನೀರು, ಕೂಡಲಿಕ್ಕಾಗಲ್ಲ. ಆದ್ದರಿಂದ ನೀನು ಮೇಲೆ ಬಂದರೆ ನಿನ್ನ ಮೈ ಮೇಲೆ, ನಿನ್ನ ದೇಹದ ಮೇಲೆ ಹನುಮಂತ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಮುಂದಕ್ಕೆ ಹೋಗ್ತಾನೆ. ಆದ್ದರಿಂದ ನೀನು ಮೇಲೆ ಬಾ ಅಂತ ಮೈನಾಕ ಪರ್ವತವನ್ನು ಕರೆದರೆ ಆ ಪರ್ವತವು ಹಾಗೇ ಮೇಲೆ ಬರ್ತಾ ಇದೆ ಅಂತೆ. ಸಸಾಗರಜಲಂ ಬಿತ್ವಾ ಬಭೂವಾಭ್ಯುತ್ತಿತಸ್ತದಾ ಯಥಾ ಜಲಧರಂ ಬಿತ್ವಾ ದೀಪ್ತರಶ್ಮಿರ್ದಿವಾಕರಃ. ಯಾವ ರೀತಿ ಮೋಡಗಳನ್ನೆಲ್ಲ ಒಡೆದುಕೊಂಡು ಸೂರ್ಯ ಹೊರಗೆ ಬಂದು ಎಲ್ಲ ಕಡೆಯಲ್ಲೂ ಬೆಳಕನ್ನು ಕೊಡ್ತಾನೆ, ಆ ರೀತಿ ಸಮುದ್ರವನ್ನು ಸೀಳಿಕೊಂಡು ಆ ಪರ್ವತ ಎನ್ನುವುದು ಮೇಲೆ ಬರ್ತಾ ಇದೆ ಅಂತೆ. ಮೇಲೆ ಬರುವಾಗ ಪರ್ವತ ಮೇಲೆ ಬಂದಿದೆ. ಬಂದು ಕೂಡಲೇನ ಹನುಮಂತ ನೋಡಿದಂತೆ ಎದುರುಗಡೆಯಲ್ಲಾಗುವಾಗ ದೊಡ್ಡ ಪರ್ವತ ಬರ್ತಾ ಇದೆ. ಯಾವುದಿದು? ರಾಮಕಾರ್ಯಕ್ಕೆ ಹೋಗ್ತಾ ಇದ್ದೇನೆ, ಈ ಸಂದರ್ಭದಲ್ಲಿ ಯಾವುದೋ ವಿಘ್ನ ಮಾಡಲಿಕ್ಕೆ ಬರ್ತಾ ಇದೆಯಲ್ಲ ಅಂತ ನೋಡಿದ. ನೋಡುವಾಗಲೇ ಅನ್ನಿಸ್ತು ಪರ್ವತ ಮೇಲೆ ಬಂತು ಅಂತ. ಅದನ್ನು ತನ್ನ ದೇಹದಿಂದ ಸ್ಪರ್ಶ ಮಾಡಿಕೊಂಡು ಒಮ್ಮೆ ಅದನ್ನು ಝಾಡಿಸಿದಂತೆ. ಝಾಡಿಸಿದರೆ ಪರ್ವತ ಹಾಗೆ ಒಳಗೆ ಹೋಗ್ತಾ ಇತ್ತು. ಆ ಕೂಡಲೇ ಅವನನ್ನು ನೋಡಿ, ಹನುಮಂತ ದೇವರನ್ನು ನೋಡಿ ಜೋರಾಗಿ ಕೂಗಿ ಹೇಳ್ತಾ ಇದ್ದಾನಂತೆ, ತಿಷ್ಟತ್ವಂ ಕಪಿಶಾರ್ದೂಲ ಮಯಿ ವಿಶ್ರಮ್ಯ ಗಮ್ಯತಾಂ ತದಿದಂ ಗಂಧವತ್ ಸ್ವಾದು ಕಂದಮೂಲ ಫಲಂ ಬಹು. ಅಯ್ಯೋ ಹರಿಶ್ರೇಷ್ಠ, ಕಪಿಶ್ರೇಷ್ಠ, ಹನುಮಂತ ನಿಲ್ಲು, ಒಂದು ನಿಮಿಷ ನಿಲ್ಲು. ಯಾಕಿಷ್ಟು ಅವಸರದಿಂದ ಹೋಗ್ತಾ ಇದ್ದೀಯಾ? ಒಂದು ನಿಮಿಷ ಏನಾದರೂ ನನ್ನ ದೇಹದ ಮೇಲೆ ಕುಳಿತುಕೊಂಡು ಕಂದ, ಮೂಲ, ಫಲ ಎಲ್ಲವೂ ಕೂಡ ಇದ್ದಾವೆ, ಸ್ವಲ್ಪ ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಿ ಮುಂದೆ ಹೋಗಬಹುದಲ್ಲ. ಯಾಕಿಷ್ಟು ಅವಸರವನ್ನು ಮಾಡಿಕೊಂಡು ಹೋಗ್ತಾ ಇದ್ದೀಯ? ನಿಲ್ಲು ಅಂತ ಕರೆಯುವಾಗ ಹನುಮಂತ ದೇವರು ಹೇಳಿದ್ರಂತೆ, ಎಲ್ಲಾದರೂ ವಿಶ್ರಾಂತಿ ಪಡ್ಕೊಳ್ಬೇಕು ಅಂತ ಹೇಳ್ತಿದ್ದೀಯಲ್ಲ, ನಾನು ವಿಶ್ರಾಂತಿ ಪಡೆಯೋದೆ? ಎಲ್ಲಾದರೂ ವಿಶ್ರಾಂತಿ ಪಡೀಲಿಕ್ಕುಂಟೆ? ಯಾಕೆ ಅಂದರೆ ಅವನು ಹೇಳುವಾಗಲೇ ಆ ಮಾತನ್ನು ಹೇಳ್ತಾನೆ, ಕರ್ಣಾಂತಮಾನೀಯ ಗುಣಗ್ರಹೀತ್ರ ರಾಮೇಣ ಮುಕ್ತೋ ರಣಕೋವಿದೇನ ಸ್ಫುರನ್ನ ಸೌವೈರಿ ಭಯಂಕರೋಭೂತ್ ಸತ್ಪಕ್ಷಪಾತಿ ಪ್ರದರೋ ಯಥಾಗ್ರ್ಯ. ಆ ರಾಮಚಂದ್ರ ಕರ್ಣಾಂತಮಾನೀಯ ಗುಣಗ್ರಹೀತ್ರ. ಬಾಣವನ್ನು ಬಿಡುವಾಗ ರಾಮಚಂದ್ರ ಹೇಗೆ ಬಿಡ್ತಾನೆ, ಅದನ್ನು ಎಳೆದು ಬಿಡ್ತಾನಂತೆ. ಎಳೆಯುವಾಗೇನಾಗುತ್ತೆ, ಒಂದು ಕೈ ಆಗುವಾಗ ಕಿವಿ ತನಕ ಬರುತ್ತಂತೆ. ಹಾಗೆ ನನ್ನನ್ನು ಬಾಣ ಅಂದುಕೊಂಡು ಬಿಟ್ಟಿದ್ದಾನೆ ರಾಮಚಂದ್ರ. ನನ್ನನ್ನು ಕಿವಿ ತನಕ ಎಳೆದಿದ್ದಾನೆ ಅಂದರೆ ಕಿವಿಯಲ್ಲಿ ನನಗೆ ಸೀತಾದೇವಿಗೆ ಹೇಳಬೇಕಾದ ಗುಟ್ಟುಗಳನ್ನೆಲ್ಲ ಹೇಳಿ ಕಳಿಸ್ತಾ ಇದ್ದಾನೆ ಅಂತ ಅರ್ಥ. ಅದನ್ನು ಹೇಳಿ ಕಳಿಸಬೇಕಾದ್ರೆ
ಆಗ ಬಿಟ್ಟಂಥ ಬಾಣ ಇದೆಯಲ್ವಾ, ರಾಮನ ಬಾಣ ಹೋಗುವಾಗ ಎಲ್ಲಾದರೂ ಕೂಡ ಶ್ರಮ ಆಯಿತು, ಅದಕ್ಕೆ ವಿಶ್ರಾಂತಿ ಪಡ್ಕೊಳ್ಬೇಕು ಅಂತ ಹೇಳುತ್ತೆ, ಎಲ್ಲಾದರೂ ಉಂಟೆ? ರಾಮ ಕಾರ್ಯಕ್ಕೆ ಹೋಗ್ತಾ ಇದ್ದೇನೆ, ರಾಮನ ಸೇವೆಗೆ ಹೋಗ್ತಾ ಇದ್ದೇನೆ, ಹೋಗುವಾಗ ವಿಶ್ರಾಂತಿ ಪಡೆಯೋದೇ ಸಾಧ್ಯವೇ ಇಲ್ಲ. ನಾನು ಮಾತ್ರ ವಿಶ್ರಾಂತಿ ಪಡೆಯೋಲ್ಲ, ರಾಮನ ಕಾರ್ಯ ಮುಗಿಯೋ ತನಕಲೂ ಕೂಡ ನನಗೆ ವಿಶ್ರಾಂತಿ ಬೇಕಾಗಿಲ್ಲ ಅಂತ ಹನುಮಂತ ದೇವರು ಅಷ್ಟೇ ವೇಗದಿಂದ ಹೊರಡ್ತಾ ಇದ್ದಾರಂತೆ. ಆಗ ಮೈನಾಕ ಹೇಳಿತ್ತು, ಅದು ಯಾವುದೂ ಅಲ್ಲ, ನಿನಗೆ ವಿಶ್ರಾಂತಿ ಅಂತಲ್ಲ, ಆದರೂ ವಿಶ್ರಾಂತಿ ಪಡಿ ಅಂತ ಹೇಳ್ತಾ ಇರೋದರ ಉದ್ದೇಶ ಏನು ಅಂದರೆ, ನಾನು ಎಲ್ಲಾದರೂ ಸ್ವಲ್ಪವಾದರೂ ಕೂಡ ಋಣವನ್ನು ಪರಿಹಾರ ಮಾಡಿಕೊಳ್ಳೋಣ ಅಂತ ಹೇಳಿದೆ. ಏನು ಋಣ ಅಂತ ಕೇಳಿದರೆ, ಹಿಂದೆ ಆಗಬೇಕಾದ್ರೆ ಎಲ್ಲ ಪರ್ವತಗಳಿಗೂ ಕೂಡ ರೆಕ್ಕೆ ಇತ್ತಂತೆ. ಈ ಮೈನಾಕ ಪರ್ವತಕ್ಕೂ ರೆಕ್ಕೆ ಇತ್ತು. ಆ ಎಲ್ಲ ರೆಕ್ಕೆಗಳಿದ್ದರಿಂದ ಪಕ್ಷಿಗಳಂತೆ ಹಾರಿಕೊಂಡು ಹೋಗ್ತಿದ್ವಂತೆ, ಇಡೀ ಊರಿನ ಮೇಲೆ ಕೂತ್ಬಿಡ್ತಾ ಇದ್ವು. ಊರಲ್ಲಿದ್ದ ಜನ ಎಲ್ಲ ಅಪ್ಪಚ್ಚಿ ಎಲ್ಲ ಮುಗಿದು ಹೋಗ್ತಿತ್ತು. ಅದನ್ನು ನೋಡಿ ದೇವೇಂದ್ರ ಏನು ಮಾಡಿದಂತೆ, ಎಲ್ಲ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿ ಬಿಡ್ತೇನೆ ಅಂತ ಪರ್ವತಗಳ ರೆಕ್ಕೆಗಳನ್ನೆಲ್ಲ ತನ್ನ ವಜ್ರಾಯುಧದಿಂದ ಕತ್ತರಿಸ್ತಾ ಹೋದಂತೆ. ಆಗ ಮೈನಾಕ ಪರ್ವತ ಮಾತ್ರ ವಾಯುದೇವರನ್ನು ಕೇಳಿತಂತೆ, ಪ್ರಾರ್ಥನೆ ಮಾಡಿತಂತೆ, ವಾಯುದೇವರೇ, ಇಂದ್ರ ಎಲ್ಲರ ರೆಕ್ಕೆಯನ್ನು ಕತ್ತರಿಸ್ತಾ ಇದ್ದಾನೆ, ಏನಾದರೂ ಮಾಡಿ ನನಗೆ ರಕ್ಷಣೆಯನ್ನು ಕೊಡಿ, ನನಗೆ ರೆಕ್ಕೆ ಬೇಕು ಅಂತ ಕೇಳಿದ್ದಕ್ಕೆ ಆಗ ವಾಯುದೇವರು ಹೇಳಿದರು, ಈ ದಕ್ಷಿಣ ಸಮುದ್ರ ಇದೆಯಲ್ಲ, ಇಲ್ಲಿ ಒಳಗೆ ನೀನು ಅಡಗಿ ಕೂತ್ಕೋ, ಇಲ್ಲಿ ಆಗಬೇಕಾದ್ರೆ ಇಂದ್ರ ಬರೋದಿಲ್ಲ, ನಾನು ಆಜ್ಞೆ ಮಾಡ್ತೇನೆ ಅಂತ ವಾಯುದೇವರು ಅನುಗ್ರಹವನ್ನು ಮಾಡಿದ್ರಂತೆ. ಆದ್ದರಿಂದ ವಾಯುದೇವರ ಅನುಗ್ರಹದಿಂದಾಗಿ ನಾನು ಇವತ್ತು ರೆಕ್ಕೆಯನ್ನು ಇಟ್ಟುಕೊಂಡು ಬದುಕ್ತಾ ಇದ್ದೇನೆ. ಆ ವಾಯುಪುತ್ರನೇ ನೀನು. ಆದ್ದರಿಂದ ವಾಯುದೇವರು ನನಗೆ ಮಾಡಿದ ಸಹಾಯ, ಅದರ ಕಿಂಚಿತ್ತು ಋಣವನ್ನು ಪರಿಹಾರ ಮಾಡಿಕೊಳ್ಳುತ್ತೇನೆ, ನನ್ನ ಮೇಲೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಂಡು ಹೋಗು ಅಂತ ಕೇಳಿದಂತೆ. ಅದಕ್ಕೆ ಮತ್ತೆ ಹೇಳಿದರು ಹನುಮಂತ ದೇವರು, ನನಗೆ ವಿಶ್ರಾಂತಿಯೇ ಸಾಧ್ಯವೇ ಇಲ್ಲ. ಯಾಕೆ? ನಾನು ಹೊರಟಿರುವಂಥದ್ದೇನೇ ರಾಮದೇವರ ಕಾರ್ಯಕ್ಕೆ ಹೊರಟಿದ್ದೇನೆ. ರಾಮದೇವರ ಕಾರ್ಯಕ್ಕೆ ಹೊರಟಾಗ ನಾನು ವಿಶ್ರಾಂತಿಯನ್ನು ಪಡೆಯೋದೇ ಇಲ್ಲ. ನೈವಾತ್ರ ವಿಶ್ರಮಣ ಮೈಚ್ಛತ ವಿಶ್ರಮೋಸೌ ನಿಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ಹನುಮಂತ ದೇವರಿಗಾಗುವಾಗ ಶ್ರಮ ಎನ್ನೋದೇ ಆಗೋದಿಲ್ಲ ಅಂತಾರೆ. ಶ್ರಮವೇ ಇಲ್ಲ ಅವರಿಗೆ, ಏನು ಕೆಲಸ ಮಾಡಿದರೂ ಕೂಡ ಶ್ರಮ ಆಗೋದಿಲ್ಲ ಅಂತ. ಯಾಕೆ ಅಂದರೆ ಉಪನಿಷತ್ತು ಹೇಳುತ್ತದೆ, ಪ್ರಾಣದೇವರಿಗಾಗುವಾಗ ಹೆಸರೇ ಇದೆ ಅಂತೆ, ಅಶ್ರಮ ಅಂತ ಹೆಸರಂತೆ ಪ್ರಾಣದೇವರಿಗೆ, ಶ್ರಮ ಇಲ್ಲದೇ ಇರುವವರು ಅಂತ. ಯಾಕೆ ಆ ಹೆಸರು ಅಂತ ಕೇಳಿದರೆ, ಪ್ರಾಣದೇವರಿಗೆ ಸುಸ್ತೇ ಆಗೋದಿಲ್ಲ. ಏನು ಅಂದರೆ ಎಲ್ಲ ದೇವತೆಗಳಿಗೂ ಶ್ರಮ ಆಗ್ತದಂತೆ. ಸೂರ್ಯ ಕಣ್ಣಿನ ಅಭಿಮಾನಿ, ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲರೂ ಕೂಡ. ಕಣ್ಣಿನ ಅಭಿಮಾನಿಯಾದ ಸೂರ್ಯನಿಗೆ ನೋಡಿ 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 ಸಾಕಾಗತ್ತೆ, ಶ್ರಮ ಆಗ್ತದಂತೆ. ಇನ್ನು ಚಂದ್ರ ಕಿವಿಯ ಅಭಿಮಾನಿ, ತುಂಬ ಹೊತ್ತು ಮಾತಾಡಿದರೆ ಕೇಳ್ತಾ 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 ಇದ್ದವರಿಗೆ ನಿನ್ನೆ ಒಂದು ದಿವಸಕ್ಕೆ ಅನುಭವಕ್ಕೆ ಬಂದಿರ್ತದೆ ಕೆಲವರಿಗೆಲ್ಲ, ವೈಕುಂಠ ಏಕಾದಶಿಯದ್ದು. ಬೆಳಿಗ್ಗೆಯಿಂದ ರಾತ್ರಿ ತನಕ ಕೇಳುವಾಗ ಅಬ್ಬಾ ಕೇಳಿ ಕೇಳಿ ಸಾಕಾಗ್ತಾ ಇದೆಯಪ್ಪ ಅಂತ ಅನಿಸುತ್ತೆ. ಆದರೆ ಭಗವಂತನ ಕಥೆಗೆ ಹಾಗೆ ಹೇಳಬಾರ್ದು. ಆದರೂ ಒಮ್ಮೆ ಅನಿಸುತ್ತೆ, ಚಂದ್ರನಿಗೂ ಸಾಕು ಅಂತ ಅನಿಸುತ್ತಂತೆ ಕಿವಿಯ ಅಭಿಮಾನಿ. ಇನ್ನು ನಾಲಿಗೆ, ಒಬ್ಬರೇ ಆಚಾರು ಬೆಳಗ್ಗಿಂದ ರಾತ್ರಿ ತನಕ ಮಾಡು ಅಂತ ಹೇಳಿಬಿಡ್ರಿ, ಮುಗಿದೋಯ್ತು ಕತೆ, ಅವ್ರಿಗೆ ಆಗೋದೇ ಇಲ್ಲ. ಆದ್ದರಿಂದಾಗಿ ನಾಲಿಗೆಗೂ ಶ್ರಮ ಆಗುತ್ತೆ, ಆದ್ದರಿಂದ ಆಚಾರನ ಬದಲು ಮಾಡಬೇಕಾಗತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಸ್ಕಂದ ಕೊಡಬೇಕಾಗ್ತದೆ, ಹಾಗಾಗತ್ತೆ. ಆಮೇಲೆ ನಾಲಿಗೆಗೂ ಶ್ರಮ, ಎಲ್ಲರಿಗೂ ಶ್ರಮ ಆಗುತ್ತೆ. ಆದರೆ ಯೋಚನೆ ಮಾಡಿ, ಜೀವನದಲ್ಲಿ ಯಾರಾದರೂ ಕೂಡ ಕಣ್ಣಿಂದ ನೋಡಿ ಸಾಕಾಗಿದೆ ಕಣ್ಣು ಮುಚ್ತೇವೆ ಅಂತಾರೆ, ಕಿವಿಯಿಂದ ಕೇಳಿ ಸಾಕಾಗಿದೆ ಕಿವಿಗೆ ಹತ್ತಿ ಇಟ್ಟುಕೊಂಡು ಮಲಗ್ತೇವೆ ಅಂತಾರೆ, ಬಾಯಿಂದ ಮಾತಾಡಿ ಸಾಕಾಗಿದೆ ಒಂದು 4 ದಿವಸ ಮಾತೇ ಬಿಟ್ಟುಬಿಡ್ತೇವೆ ಅಂತ ಹೇಳ್ತಾರೆ. ಆದರೆ ಯಾರಾದರೂ ಜೀವನದಲ್ಲಿ ನಾವು ಉಸಿರಾಡಿ ತುಂಬ ಸಾಕಾಗಿದೆ, ಶ್ರಮ ಆಗ್ತಾ ಇದೆ, ಒಂದು ಅರ್ಧ ಗಂಟೆ ಉಸಿರುಗಟ್ಟಿ ಕೊಡ್ತೀವಿ ಅಂತ ಯಾರಾದರೂ ಹೇಳ್ತಾರೆ? ಸಾಧ್ಯವೇ ಇಲ್ಲ. ಆದ್ದರಿಂದ ಮುಖ್ಯಪ್ರಾಣದೇವರಿಗಾಗುವಾಗ ಶ್ರಮ ಎನ್ನೋದೇ ಆಗೋದಿಲ್ಲಂತೆ. ಎಷ್ಟು ಅಂದರೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಮಲಗಿದರೆ ಈ ಮುಖ್ಯಪ್ರಾಣದೇವರು ಮಾತ್ರ ಎದ್ದಿರ್ತಾರಂತೆ. ಎದ್ದೇಳೋದಂದ್ರೆ ಏನು? ಅವರು ಮಾತ್ರ ಎದ್ದಿರೋದಲ್ಲ, ಪಕ್ಕದಲ್ಲಿರೋರನ್ನು ಎಬ್ಬಿಸ್ತಾ ಇರ್ತಾರಂತೆ. ಕೆಲವೊಮ್ಮೆ ಪಕ್ಕದಲ್ಲಿರೋರನ್ನ ಎಬ್ಬಿಸ್ತಾರೆ. ಅದನ್ನೆಲ್ಲ ಹೇಳ್ತಿರ್ತಾರೆ, ಗೊರಕೆ ಹೊಡಿತಾನೆ ಅಂತ ಹೇಳ್ತಿರ್ತಾರೆ. ಗೊರಕೆ ಅಂತ ತಿಳ್ಕೋಬಾರ್ದಂತೆ, ಅದನ್ನಾಗುವಾಗ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅದು ಗೊರಕೆ ಅಲ್ಲ, ಮುಖ್ಯಪ್ರಾಣದೇವರ ವೈಭವ ಅಂತ ಚಿಂತನೆ ಮಾಡಬೇಕಂತೆ. ಯಾಕೆಂದರೆ ಅಷ್ಟು ಕೆಲಸ ಮಾಡಿ, ಇಡೀ ದಿವಸ ಕೆಲಸ ಮಾಡಿರ್ತಾರೆ. ಕೆಲಸ ಮಾಡಿದ ವಾಯುದೇವರು ಹೇಳ್ತಾರಂತೆ, ಇಷ್ಟೇ ಅಲ್ಲ, ನನಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡುವ ತಾಕತ್ತು ನನ್ನಲ್ಲಿದೆ ಅಂತ ತೋರಿಸಿಕೊಡ್ತಾರಂತೆ. ಇದು ಮುಖ್ಯಪ್ರಾಣದೇವರ ವೈಭವ ಅಂತ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಆದ್ದರಿಂದ ಅವರಿಗೆ ಶ್ರಮ ಎನ್ನೋದೇ ಇಲ್ಲ ಅಂತ. ಆದ್ದರಿಂದಲೇ ಹೇಳೋದು, ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ಎಲ್ಲಿಂದ ಶ್ರಮ ಬರಬೇಕು ಹೇಳಿ ಇವರಿಗೆ ಅಂತ? ಶ್ರಮ ಇಲ್ಲ, ಆದ್ದರಿಂದ ಅಶ್ರಮ ಅಂತ ಹೆಸರಂತೆ ಮುಖ್ಯಪ್ರಾಣದೇವರಿಗೆ ಅಂತಾರೆ. ಇಂಥ ಮುಖ್ಯಪ್ರಾಣ. ಅದಕ್ಕೆ ಹನುಮಂತ ದೇವರು ಹೇಳಿದರು, ನನಗೆ ಶ್ರಮವೇ ಇಲ್ಲ, ರಾಮನ ಕಾರ್ಯಕ್ಕೆ ಹೋಗ್ತಾ ಇದ್ದೇನೆ, ವಿಶ್ರಾಂತಿ ಬೇಡ ಅಂತ ಹೇಳಿದರು. ಆದರೂ ನನಗೇನಾದರೂ ವಿಶ್ರಾಂತಿ ಪಡ್ಕೋ ಅನ್ನುವಾಗ ಸುಮ್ಮನೆ ಬೆನ್ನಿನ ಮೇಲೆ ಸವರಿದಂತೆ ಆ ಪರ್ವತವನ್ನು ಸವರಿದ್ರಂತೆ. ಅಷ್ಟೇ
ಸವರಿಕೊಂಡು ಹಾಗೆ ಹೊರಟೋದ್ರಂತೆ. ಇದೇ ನಾನು ಪಡೆದ ವಿಶ್ರಾಂತಿ ಅಂತ ಹೇಳಿದರು. ಅಲ್ಲಿಂದ ಹಾಗೇ ಹೊರಟ್ರಂತೆ ಹನುಮಂತ ದೇವರು. ಹೊರಟರು. ಆಮೇಲೆ ಹೊರಡುವಾಗಲೂ ಕೂಡ ಹೇಳಿದ್ರಂತೆ, ಮೈನಾಕ ಪರ್ವತ ಮತ್ತೊಂದು ಮಾತು ಹೇಳಿತಂತೆ, ಹನುಮಂತ ಒಬ್ಬನೇ ಹೋಗ್ತಾ ಇದ್ದಿ ಪಾಪ, ಒಬ್ಬನೇ ಹೋಗಬೇಕಾದ್ರೆ ಎಲ್ಲೋ ಏನಾದರೂ ಸಮಸ್ಯೆ ಆಗ್ಬೋದು, ನಾನು ಜೊತೆಗೆ ಬರಲ್ಲ ಅಂತ ಕೇಳಿದರೆ ಹನುಮಂತ ದೇವರು ಹೇಳಿದ್ರಂತೆ, ನನು ಸಖಾ ಮಮ ಕಾನನ ಗೋ ವಿಭುಹು. ಇದು ಶ್ರೀಮದ್ ಆಚಾರ್ಯರು ಹೇಳಿದಂಥ ಮಾತು. ನಾನು ಒಬ್ಬನಲ್ಲ ಅಂತ ಹೇಳಿದ್ರಂತೆ ಹನುಮಂತ ದೇವರು. ನಾನು ಒಬ್ಬನು ಹೋಗ್ತಾ ಇಲ್ಲ, ನನ್ನ ಜೊತೆಗೆ ಪರಮಾತ್ಮನೂ ಇದ್ದಾನೆ ಅಂತ ಹೇಳ್ತಾರಂತೆ ಹನುಮಂತ ದೇವರು. ಜೊತೆಗೆ ಪರಮಾತ್ಮ ಇದ್ದಾನೆ. ಯಾವ ರೀತಿ ನೋಡಿ, ಶ್ರೀಮದ್ ಆಚಾರ್ಯರು ಅವತಾರ ಮಾಡಿದಾಗ ಚಿಕ್ಕವರಿದ್ದಾಗ ಅವರಿಗೆ ವಾಸುದೇವಾಚಾರ್ಯರು ಅಂತ ಹೆಸರಂತೆ. ವಾಸುದೇವಾಚಾರ್ಯರಾಗುವಾಗ ಒಮ್ಮೆ ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಪಾಜಕದಿಂದ ಉಡುಪಿಗೆ ಹೋದ್ರಂತೆ, ಅನಂತೇಶ್ವರಕ್ಕೆ ಹೋಗ್ಬಿಟ್ರು. ರಾತ್ರಿ ಹೋಗ್ಬಿಟ್ರಂತೆ. ಹೋಗಿ ಆದ ನಂತರ ತಂದೆ ಮಧ್ಯೆಗೆ ಹೇಳ್ಬಿಟ್ರು, ಎಲ್ಲ ಕಡೆ ಹುಡುಕಿದ್ರು, ಸಿಗಲೇ ಇಲ್ಲ. ಕೊನೆಗೆ ಹೋಗಿ ನೋಡಿದರೆ ಉಡುಪಿಯಲ್ಲಿ ಅನಂತೇಶ್ವರನ ಎದರಲ್ಲಿ ಕೂತು ದೇವರ ಸ್ತೋತ್ರ ಮಾಡ್ತಾ ಇತ್ತಂತೆ ಕೂಸು. ಅದನ್ನು ನೋಡಿ ವಾಸುದೇವಾಚಾರ್ಯನ ನೋಡಿ, ವಾಸುದೇವ ಬಾ ನನ್ನ ಜೊತೆಗೆ ಅಂತ ಕರ್ಕೊಂಡು ಹೋದ್ರಂತೆ. ಹೋಗುವಾಗ ದಾರಿಯಲ್ಲಿ ಕೇಳಿದ್ರಂತೆ, ವಾಸುದೇವಾಚಾರ್ಯರೇ ಒಬ್ಬರೇ ಪಾಜಕ ಕ್ಷೇತ್ರದಿಂದ ಉಡುಪಿ ತನಕ ಒಬ್ಬರೇ ನಡ್ಕೊಂಡು ಬಂದಿದ್ದೀರಲ್ಲ, ಹೆದರಿಕೆ ಆಗಲಿಲ್ವಾ ನಿಮಗೆ ಅಂತ ಕೇಳಿದರೆ ಆ ಮಗು ಹೇಳಿತಂತೆ, ಅಪ್ಪ ನಾನು ಒಬ್ಬನಲ್ಲ, ನಾವಿಬ್ಬರು ಅಂತ 2 ಬೆರಳು ಮಾಡಿ ತೋರಿಸ್ತಂತಾಗಲೇ, ನಾನೇ ದ್ವೈತಮತ ಸ್ಥಾಪಕ ಅಂತ. ನಾವಿಬ್ಬರು, ನನ್ನ ಜೊತೆಗೆ ಪರಮಾತ್ಮನೂ ಇದ್ದ ಅಂತ. ನನು ಸಖಾ ಮಮ ಕಾನನ ಗೋ ವಿಭುಹು. ಆ ವಿಭುವಾದಂಥ ಪರಮಾತ್ಮ ನನ್ನ ಜೊತೆಯಲ್ಲೇ ಬರ್ತಾ ಇದ್ದ. ಇದರಿಂದ ಅನುಸಂಧಾನ ಮಾಡಿಕೊಳ್ಬೇಕಂತೆ. ಯಾರು ದೇವರು ನಾನು ಒಂದೇ ಅಂತ ತಿಳಿತಾರೋ ಅವರಿಗೆ ಭಯ. ನಾನು ದೇವರು ಒಂದೇ ಅಂತ ತಿಳ್ಕೊಂಬಿಟ್ರೆ ಭಯ ಆಗ್ತದಂತೆ. ಯಾಕೆ ಅಂದರೆ ಒಬ್ಬನೇ ಇರಲಿ, ಮನೆಯಲ್ಲಿ ಯಾರಾದರೂ ಕೂಡ ಗಂಡ ಇವರು ಎಲ್ಲ ಊರಿಗೆ ಹೋಗ್ಬಿಟ್ರು, ಹೆಣ್ಣುಮಕ್ಳು ಯಾರೋ ಒಬ್ಬರೇ ಇರ್ತಾರೆ. ಯಾರೋ ಒಬ್ಬರೇ ಇದ್ದರು ಅಂತ ಆದರೆ ಏನು ಮಾಡಬೇಕು? ರಾತ್ರಿ ಆಯಿತು ಅಂದರೆ ಮಲಗಬೇಕು ಅಂದರೆ ಹೆದರಿಕೆ. ಅದಕ್ಕೆ ಪಕ್ಕದ ಮನೆಯವ್ರನ್ನ ಯಾರನ್ನೋ ಕರಿಬೇಕಾಗ್ತದೆ, ಬನ್ನಿ ಇವತ್ತೊಂದು ದಿವಸ ನಮ್ಮ ಮನೆಯವರಿಲ್ಲ, ಜೊತೆಗೆ ಮಲಗಿ, ಹೆದರಿಕೆ ಆಗ್ತಾ ಇದೆ ಅಂತ ಹೇಳಿದ್ರು. ಅಂದರೆ ಒಬ್ಬನು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಭಯಾವಹ. ಯಾವತ್ತಿದ್ರೂ ಭಯವನ್ನು ಕೊಡುತ್ತಂತೆ. ನಾನು ಒಬ್ಬನಲ್ಲ, ನನ್ನ ಜೊತೆಗಾಗಬೇಕಾದ್ರೆ ಭಗವಂತನೂ ಇದ್ದಾನೆ, ಪರಮಾತ್ಮನೂ ಇದ್ದಾನೆ ಎನ್ನುವ ಅನುಸಂಧಾನ, ಮತ್ತೊಬ್ಬ ಜೊತೆಗಿದ್ದಾನೆ ಅನ್ನುವಾಗ ಧೈರ್ಯ ಹೇಗೆ ಬರುತ್ತೆ, ಹಾಗೆ ಇನ್ನೊಬ್ಬ ಇದ್ದಾನೆ, ಜೀವ ಬೇರೆ ಪರಮಾತ್ಮ ಬೇರೆ ಅಂತ ತಿಳಿದಾಗ ಧೈರ್ಯ ಎನ್ನುವಂಥದ್ದು ತಾನೇ ಒಳಗಿಂದ ಬರುತ್ತಂತೆ. ಆದ್ದರಿಂದಾಗಿ ನಾವು ಈ ಸಿದ್ಧಾಂತವನ್ನು ಒಪ್ಪಿಕೊಳ್ಳಬೇಕು ಅಂತ ಹೇಳ್ತಾರೆ. ಇದು ಹನುಮಂತ ತೋರಿಸಿದ ಸಿದ್ಧಾಂತ. ಹಾಗೆ ಹನುಮಂತ ದೇವರಾಗಬೇಕಾದ್ರೆ ನನ್ನ ಜೊತೆಗೆ ಪರಮಾತ್ಮನೂ ಬರ್ತಿದ್ದಾನೆ, ಆದ್ದರಿಂದ ನನಗೇನು ಹೆದರಿಕೆ ಇಲ್ಲ ಅಂತ ಹನುಮಂತ ದೇವರು ನಿರಂತರವಾಗಿ ಹೊರಟಿದ್ದಾರಂತೆ. ಹೊರಟಾಗ ಮತ್ತೆ ಹೇಳ್ತಾರೆ, ಹನುಮಂತ ಒಬ್ಬನೇ ಹೋಗ್ತಾ ಇದ್ದಾನೆ, ಕೈಯಲ್ಲಿ ಆಯುಧ ಇಲ್ಲ, ಏನೂ ಇಲ್ಲ, ಹೇಗೆ ಹೋಗ್ತಾನವನು ಅಂತ ಕೇಳಿದರೆ, ಅಥೋರ್ಧ್ವಂ ದೂರ ಮುತ್ಪುತ್ಯ ಹಿತ್ವಾ ಶೈಲಮಹಾರ್ಣವವು ಪೂಜಿತಶ್ಚೋಪಪನ್ನಾಭಿಹಿ ಆಶೀರ್ಭಿರ್ ಅನಿಲಾತ್ಮಜಃ. ಆ ಹನುಮಂತ ಹೋಗಬೇಕಾದ್ರೆ ಅವನಲ್ಲಿ ಆಯುಧ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಹನುಮಂತನ ಕೈಯಲ್ಲಿ ಏನು ಕೂರುಗುರುಗಳಿದ್ದಾವೆ, ಆ ಉಗುರುಗಳೇ ದೊಡ್ಡ ಆಯುಧಗಳಂತೆ, ಯಾರ ಬಳಿಯಲ್ಲೂ ಕೂಡ ಇಲ್ಲ ಅಂಥ ಆಯುಧಗಳಂತೆ. ಆ ಆಯುಧಗಳನ್ನು ಇಟ್ಟುಕೊಂಡು ಹೊರಟಿದ್ದಾನೆ ಹನುಮಂತ ಅಂತ ತಿಳ್ಕೊಳ್ಬೇಕು ಅಂತಾರೆ. ಈ ರೀತಿ ಹನುಮಾಂಶ್ಚ ಮುಹೂರ್ತೇನ ವ್ಯತಿಚಕ್ರಾಮ ಸಾಗರಂ ತಥೋ ದೇವಾಸ್ಸ ಗಂಧರ್ವಾಃ ಸಿದ್ಧಾಶ್ಚ ಪರಮರ್ಷಯಃ. ಈ ಲೀಲೆಯನ್ನು, ಹನುಮಂತನ ಲೀಲೆಯನ್ನು ನೋಡಿದಂಥ ಮೇಲೆ ಇರುವ ದೇವತೆಗಳೆಲ್ಲ ಇನ್ನೂ ಏನೇನು ಮಾಡ್ತಾನೆ ಹನುಮಂತ ಅಂತ ನೋಡಬೇಕು ಅಂತ ಅಂತರಿಕ್ಷದಲ್ಲೇ ನಿಂತು ನೋಡುತ್ತಿದ್ದಾರಂತೆ. ಮೈನಾಕ ಪರ್ವತ ಬಂದು ವಿಶ್ರಾಂತಿ ಪಡ್ಕೋ ಅಂತ ಹೇಳಿದರೆ ಬೇಡ ಅಂತ ಹೇಳಿಕೊಂಡು ಹೊರಟ ಹನುಮಂತ. ಸಾಯ್ತು, ಇದು ಮುಗೀತು. ಮುಂದೆ ಹೊರಟನಲ್ಲ, ಇನ್ನೇನು ಸ್ಥಿತಿ ಬರ್ಬೋದು ಇವನಿಗೆ ಅಂದರೆ, ಅದಕ್ಕೆ ಹನುಮಂತನ ಲೀಲೆಯನ್ನು ಅವನನ್ನು ಬರೀ ಇಷ್ಟು ಮಾತ್ರ ಅಲ್ಲ, ಅವನಲ್ಲಿ ಇನ್ನೆಷ್ಟು ಅವನಲ್ಲಿ ಗುಣಗಳು ಅಡಗಿದ್ದಾವೆ, ಎಷ್ಟೆಲ್ಲ ಯುಕ್ತಿಗಳಿದ್ದಾವೆ, ಅದನ್ನೆಲ್ಲ ನೋಡಬೇಕು ಅಂತ ಅನ್ನೋ ದೃಷ್ಟಿಯಿಂದ ದೇವತೆಗಳೆಲ್ಲ ಸೇರಿಕೊಂಡು ಒಬ್ಬ ನಾಗ ಮಾತೆಯಂತೆ, ನಾಗರ ಮಾತೆ, ಹಾವುಗಳ ತಾಯಿ, ಆ ತಾಯಿಯ ಹೆಸರು ಸುರಸ ಅಂತ ಹೆಸರು. ಸುರಸ ಎನ್ನುವಂಥವಳಿಗೆ ಆಜ್ಞೆ ಮಾಡಿದರಂತೆ, ನೀನು ಸಮುದ್ರದ ಮಧ್ಯದಲ್ಲಿ ಹೋಗು, ನಿನ್ನ ಎದರಲ್ಲಿ ಯಾರು ಬರ್ತಾರೋ ಬಂದವರೆಲ್ಲರೂ ನಿನ್ನ ಬಾಯಿಗೆ ಬಿದ್ದೇ ಹೋಗಬೇಕು, ನಾವು ವರ ಕೊಡ್ತಾ ಇದ್ದೇವೆ ನಿನಗೆ ಅಂತ ಹೇಳಿದ್ರಂತೆ. ನಮ್ಮ ವರ ಇದೆ, ದೇವತೆಗಳ ವರ ಇದೆ ಅಂತ ಹೇಳಿದರು. ದೇವತೆಗಳ ವರ ಇದೆ ಎನ್ನುವಾಗ ಏನು ಮಾಡಬೇಕು? ಈಗ ಹನುಮಂತ ಬಂದ ಅಂದರೆ ಎದುರುಗಡೆಯಲ್ಲಿ ಬೀಳಲೇಬೇಕು ಅವಳ ಬಾಯಿಗೆ. ಅದಕ್ಕೆ ಸರಿ ಅಂತ ವರವನ್ನು ಪಡೆದುಕೊಂಡು ಕೂಡಲೇ ಕೆಳಗೆ ಬಂದು ನಿಂತಿದ್ದಾಳಂತೆ. ಕೆಳಗೆ ಬಂದು ನಿಂತಿದ್ದಾಳೆ. ಯಾವ ರೀತಿ ಇದ್ದಾಳೆ ಅಂದರೆ, ರಾಕ್ಷಸಂ ರೂಪಮಾಸ್ತಾಯ ಸುಘೋರಂ ಪರ್ವತೋಪಮಂ ದಂಷ್ಟ್ರಾಕರಾಲಂ ಪಿಂಗಾಕ್ಷಂ ವಕ್ತ್ರಂ ಕೃತ್ವಾ ನಭಸ್ಪೃಶಂ. ದಂಷ್ಟ್ರಾಕಲಾರಂ ಕರಾಳವಾದ ವದನ ಅಂತೆ. ರಾಕ್ಷಸಂ ರೂಪಮಾಸ್ತಾಯ, ರಾಕ್ಷಸ ರೂಪವನ್ನು ಪಡೆದಿದ್ದಾಳಂತೆ.
ಇಂಥ ರೂಪವನ್ನು ಪಡೆದುಕೊಂಡು ವಿಕಾರವಾದ ರೂಪದಲ್ಲಿ ಬಂದು ಅವನನ್ನು ನೋಡ್ತಾ ಇದ್ದಾಳಂತೆ. ಹನುಮಂತನನ್ನು ನೋಡಿ ಎದರಲ್ಲಿ ಬಾಯಿ ತೆರೆದು ನಿಂತಿದ್ದಾಳಂತೆ. ನಿಲ್ಲುವಾಗಲೇ ಹೇಳ್ತಿದ್ದಾಳೆ, ಮಮ ಭಕ್ಷ್ಯ ಪ್ರದಿಷ್ಟಸ್ತ್ವಂ ಈಶ್ವರೈರ್ವಾನರ ಋಷಭ ಅಹಂ ತ್ವಾಂ ಭಕ್ಷಯಿಷ್ಯಾಮಿ ಪ್ರವಿವೇಶೇದಂ ಆನನಂ. ಪ್ರವಿವೇಶ ಇದಮಾನನಂ. ನನ್ನ ಬಾಯಿಯೊಳಗೆ ನೀನು ಬೀಳಲೇಬೇಕು ಹನುಮಂತ. ನನಗೆ ಒಳ್ಳೆ ಆಹಾರ ಸಿಕ್ತು ಇವತ್ತು. ಯಾಕೆ ಅಂದರೆ ಯಾರು ಬರ್ತಾರೋ ನನ್ನ ಎದುರಲ್ಲಿ ಅವರೆಲ್ಲ ನನ್ನ ಬಾಯಿಯಲ್ಲಿ ಬೀಳಲೇಬೇಕು ಅನ್ನುವಂಥದ್ದು ದೇವತೆಗಳ ವರ ಇದೆ. ಆದ್ದರಿಂದ ನೀನು ಬೇರೆ ತಪ್ಪಿಸಿಕೊಳ್ಳಲಿಕ್ಕೆ ಬೇರೆ ಮಾರ್ಗವೇ ಇಲ್ಲ, ನನ್ನ ಬಾಯಿಗೆ ಬೀಳಲೇಬೇಕು ನೀನು ಅಂತ ಹೇಳಿದಾಗ ಹನುಮಂತ ಏನು ಮಾಡಿದಂತೆ, ಅದಕ್ಕೇನಂತೆ ದೇವತೆಗಳ ವರ ಇದೆ ಅಂದರೆ ನಾನು ಯಾಕೆ ಬೇಡ ಅಂತ ಹೇಳ್ತೇನೆ, ಆದರೆ ನನ್ನ ದೇಹ ಸ್ವಲ್ಪ ದೊಡ್ಡದಿದೆ ನೋಡು ಅಂತ ತನ್ನ ಕಾಯವನ್ನೇ ಸ್ವಲ್ಪ ದೊಡ್ಡದಾಗಿ ಬೆಳೆಸಿದಂತೆ ಹನುಮಂತ. ಆಗಮಿಷ್ಯಾಮಿ ತೇ ವಕ್ತ್ರಂ ಸತ್ಯಂ ಪ್ರತಿಶೃಣೋಮಿ ತೇ ಏವ ಮುಕ್ತ ಹನುಮತ ಸುರಸಾ ಕಾಮರೂಪಿಣಿ. ಆ ಕೂಡಲೇ ದೊಡ್ಡ ದೇಹವನ್ನು ಬೆಳೆಸಿದಾಗ ಹನುಮಂತ 20 ಯೋಜನ ದೇಹ ಬೆಳೆಸಿದರೆ ಅವಳು 30 ಯೋಜನ ಆಕಾರದಷ್ಟು ಬಾಯಿಯನ್ನು ತೆಗಿಲಿಕ್ಕೆ ಶುರು ಮಾಡಿದ್ಲಂತೆ. ಅವಳ ದೇಹವನ್ನು ಬಾಯಿಯನ್ನು ತೆರಿತಾ ಇದ್ದಾಳೆ. ಆಮೇಲೆ ಹನುಮಂತ ಏನು ಮಾಡಿದ, 50 ಯೋಜನದಷ್ಟು ದೇಹವನ್ನು ಬೆಳೆಸಿದಂತೆ. ಅದಕ್ಕೆ ಸರಿಯಾಗಿ ಅವಳಾಗಬೇಕಾದ್ರೆ 70 ಯೋಜನದಷ್ಟು ಬಾಯಿ ತೆಗೆದ್ಲಂತೆ. ಇನ್ನೂ ಹನುಮಂತ ಬೆಳಿಬೇಕು ಅಂತ 80 ಯೋಜನದಷ್ಟು ಬೆಳೆದಂತೆ. ಇವಳು 100 ಯೋಜನದಷ್ಟು ಬಾಯಿ ತೆಗೆದಿದ್ದಾಳಂತೆ. ಇಷ್ಟು ಬಾಯಿ ತೆಗಿಬೇಕಾದ್ರೆ ಕ್ಷಣ ಮಾತ್ರದಲ್ಲೇನೆ ಹನುಮಂತ ದೇವರು ಚಿಕ್ಕ ರೂಪವನ್ನು ತೆಗೆದುಕೊಂಡ್ರಂತೆ. ಸಣ್ಣ ರೂಪವನ್ನು ತೆಗೆದುಕೊಂಡು ಕೂಡಲೇ ಅವಳ ಬಾಯಿಯ ಒಳಗೆ ಹೋಗಿ ಬಿದ್ದರಂತೆ. ಹೋಗಿ ಬಿದ್ದಾದ ಕೂಡಲೇ ಹನುಮಂತ ದೇವರು ಹೇಳಿದ್ರಂತೆ, ನಾನು ನಿನ್ನ ಬಾಯಲ್ಲಿ ಬಿದ್ದಿದ್ದೇನೆ, ಆಯಿತು ನನ್ನನ್ನು ತಿನ್ಬೋದು, ನಿನ್ನ ಬಾಯಿ ಮುಚ್ಚು ಅಂತ ಹೇಳಿದ್ರಂತೆ. ಮುಚ್ಚು ಅಂದರೆ ಎಲ್ಲಾಗತ್ತೆ, 100 ಯೋಜನದಷ್ಟು ಬಾಯಿ ತೆಗೆದಿದ್ದಾಳೆ. 100 ಯೋಜನದ ಬಾಯಿಯನ್ನು ಮುಚ್ಚಬೇಕು ಅಂದರೆ ಎಷ್ಟು ಹೊತ್ತು ಬೇಕು, ಗಂಟಾನುಗಟ್ಟಲೆ ಬೇಕು. ಆದ್ದರಿಂದ ಆಗಲಿಲ್ಲ, ನಿಧಾನವಾಗಿ ಮುಚ್ಚುತ್ತಾ ಇದ್ದಾಳೆ. ಮುಚ್ಚುವಾಗಲೇ ಹನುಮಂತ ದೇವರು, ಒಳಗಿದ್ದ ಹನುಮಂತ ದೇವರು ಹಾಗೆ ಹೊರಗೆ ಬಂದ್ರಂತೆ. ಹೊರಗೆ ಬಂದಾಯಿತು. ಕೂಡಲೇ ಹೇಳಿದರು ಹನುಮಂತ ದೇವರು, ವರಯೇಶ ಪುರಾದತ್ತೋ ಮಮದಾತ್ರೇತಿ ಸತ್ವರ ವ್ಯಾದಾಯ ವಕ್ತ್ರಂ ವಿಪುಲಂ ಸ್ಥಿತಾಸಾ ಮಾರುತೇ ಪುರಃ. ಅವಳಿಗೆ ಹೇಳ್ತಾ ಇದ್ದಾರೆ ಹನುಮಂತ ದೇವರು, ಪ್ರವಿಷ್ಟೋಸ್ಮಿ ಹಿತೇ ವಕ್ರಂ ದಾಕ್ಷಾಯಿಣಿ ನಮೋಸ್ತುತೆ ಗಮಿಷ್ಯೇ ಯತ್ರ ವೈದೇಹಿ ಸತ್ಯಾಶ್ಚಾಸೀದ್ ವರಸ್ತವ. ಆಯಿತು, ನಾನು ದೇವತೆಗಳು ನಿನಗೇನು ವರ ಕೊಟ್ಟಿದ್ದಾರೋ ಅದನ್ನು ಮಾಡಿದ್ದೇನೆ. ಏನು ಅಂದರೆ ಯಾರು ನಿನ್ನ ಎದರಲ್ಲಿ ಬರ್ತಾರೋ ಅವರೆಲ್ಲ ನಿನ್ನ ಬಾಯಿಗೆ ಬೀಳಬೇಕು ಅಂತ ಹೇಳಿದ್ದಾರೆ. ದೇವತೆಗಳು ಅಷ್ಟೇ ಹೇಳಿದ್ದು, ನೀನು ತಿನ್ನಬೇಕು ಅಂತೇನು ಹೇಳಲಿಲ್ಲ ಅಂತಾನೆ ಹನುಮಂತ. ನೀನು ತಿನ್ನಬೇಕು ಅಂತ ಹೇಳಿಲ್ಲ, ನಿನ್ನ ಬಾಯಿಗೆ ಬೀಳಬೇಕು ಅಂತ ಅಷ್ಟೇ ಹೇಳಿದ್ದಾರೆ. ಆದ್ದರಿಂದ ನಿನ್ನ ಬಾಯಿಗೆ ಬಿದ್ದಿದ್ದೇನೆ, ನೀನು ಬಾಯಿ ಮುಚ್ಚು ಅಂದರೆ ಮುಚ್ಚಲಿಕ್ಕಾಗಲಿಲ್ಲ, ನಾನು ಅಷ್ಟರಲ್ಲಿ ಹೊರಗೆ ಬಂದಿದ್ದೇನೆ. ಹಾಗಾಗಿ ದೇವತೆಗಳ ವರವನ್ನೂ ನಡೆಸಿದೆ, ನಿನ್ನ ಬಾಯಲ್ಲೂ ಬಿದ್ದೆ. ನಾನು ಸೀತೆಯ ಕಾರ್ಯಕ್ಕೆ ಹೋಗಬೇಕು ಅಂತ ಏನು ಸಂಕಲ್ಪ ಮಾಡಿದ್ದೆ ಆ ಸಂಕಲ್ಪವನ್ನೂ ಈಡೇರಿಸ್ತೇನೆ ಅಂತ ಹನುಮಂತ ದೇವರು ಮುಂದಕ್ಕೆ ಹೊರಡ್ತಾ ಇದ್ದಾರಂತೆ. ಇದು ಅದ್ಭುತ ಅಂತ. ಇದು ಹನುಮಂತ ದೇವರ ಯುಕ್ತಿ ಅಂತ ಕರೀತಾರೆ. ಇದು ಯುಕ್ತಿ. ಯಾಕೆ ಅಂದರೆ ಅವರು ಹೋಗಬೇಕಾದ್ರೇ ಏನು ಹೇಳ್ತಾ ಇದ್ದರು, ಅವರು ಸಮುದ್ರವನ್ನು ಹಾರುವಾಗ ನಿರಂತರವಾಗಿ ಹೇಳಿದ ಶ್ಲೋಕ ಏನು ಅಂದರೆ ಇದೇ ಶ್ಲೋಕ ಅಂತೆ. ರಾಘವೋ ವಿಜಯಂ ದದ್ಯಾತ್ ಮಮ ಸೀತಾಪತಿ ಪ್ರಭು. ಈ ಶ್ಲೋಕ ಹೇಳಿಕೊಂಡು ಹೋಗ್ತಾ ಇದ್ರಂತೆ. ಕೆಲವು ಸ್ವಾಮಿಗಳಿರ್ತಾರೆ, ಅವರ ಕಾರುಗಳು ವ್ಯಾನ್ಗಳು ಏನಾದರೂ ಇದ್ದರೆ ಇದನ್ನು ಬರೆಸ್ಕೊಂಡಿರ್ತಾರೆ ಈ ಶ್ಲೋಕವನ್ನೆಲ್ಲ. ರಾಘವೋ ವಿಜಯಂ ದದ್ಯಾತ್ ಮಮ ಸೀತಾಪತಿ ಪ್ರಭು. ಯಾಕೆ ಅಂದರೆ ಈ ಸ್ತೋತ್ರವನ್ನು ಹೇಳಿಕೊಂಡು ಹೋಗ್ತಾ ಇದ್ದರೆ, ಪ್ರಯಾಣ ಮಾಡ್ತಾ ಇದ್ದರೆ ಯಾವ ಸಮಸ್ಯೆಯೂ ಬರುವುದಿಲ್ಲಂತೆ. ಯಾವುದೇ ರೀತಿ ಆಕ್ಸಿಡೆಂಟು ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂತಹ ವಿಶಿಷ್ಟವಾದ ಶ್ಲೋಕ. ಅದರಿಂದ ಯಾವ ತೊಂದರೆ ಇಲ್ಲದಂತೆ ಮುಂದಕ್ಕೆ ಸಾಗಬಹುದು. ಆ ದೃಷ್ಟಿಯಿಂದ ಶ್ಲೋಕವನ್ನು ಹೇಳಿಕೊಂಡು ಹೋಗ್ತಾ ಇದ್ದ ಹನುಮಂತ ಇಲ್ಲಿ ತನಕ ತನಗೆ ಶ್ರಮ ಇಲ್ಲ ಅನ್ನೋದನ್ನು ತೋರಿಸಿದ. ಈಗ ತನ್ನ ಯುಕ್ತಿಯನ್ನು ಪ್ರದರ್ಶನ ಮಾಡಿದಂತೆ. ಭಕ್ತಿ, ಯುಕ್ತಿ, ಶಕ್ತಿ ಎಲ್ಲವೂ ಹನುಮಂತನಲ್ಲಿ ಸೇರಿಕೊಂಡಿದೆ ಅಂತ ಹೇಳ್ತಾರೆ. ಈ ರೀತಿ ಹನುಮಂತ ದೇವರು ಹೊರಗೆ ಬಂದು ಮುಂದಕ್ಕೆ ಹೋಗಬೇಕು ಅಂತ ಹೊರಟಿದ್ದಾರಂತೆ. ಮುಂದೆ ಹೊರಟಾಗ ಆಗ ಸುರಸೆಯೂ ಕೂಡ ಅವನನ್ನು ಸ್ತೋತ್ರ ಮಾಡಿ ಹೇಳ್ತಾ ಇದ್ದಾಳೆ. ಸಮಾನ ಯಸ್ವ ವೈದೇಹಿಂ ರಾಘವೇಣ ಮಹಾತ್ಮನ ತತ್ತೃತೀಯಂ ಹನುಮತೋ ದೃಷ್ಟ್ವಾ ಕರ್ಮ ಸುದುಷ್ಕರಂ. ಈ ಸಂದರ್ಭದಲ್ಲೇ ಹೇಳ್ತಾರೆ, ಹೋಗು ಆ ವೈದೇಹಿಯನ್ನು ಹುಡುಕು, ಸೀತಾದೇವಿಯನ್ನು ನೋಡು, ಅವಳಿಗೆ ಹೋಗಿ ರಾಮದೇವರ ಸಂದೇಶವನ್ನು ಹೇಳು, ಅಲ್ಲಿ ಸೀತೆಯ ಸಂದೇಶವನ್ನು ಪಡೆದುಕೊಂಡು ರಾಮನಿಗೆ ಹೇಳು, ಇದೆಲ್ಲವನ್ನು ನಿನಗೆ ಒಳ್ಳೆಯದಾಗಲಿ ಅಂತ ಹರಸಿ ಕಳಿಸ್ತಾ ಇದ್ದಾಳಂತೆ ಹನುಮಂತ ದೇವರನ್ನು. ಈ ರೀತಿ ಕಳಿಸುವಾಗ ತತ್ತೃತೀಯಂ ಹನುಮತೋ ದೃಷ್ಟ್ವಾ ಕರ್ಮ ಸುದುಷ್ಕರಂ ಅಂತಾರೆ. ಇದು ಹನುಮಂತನ 3ನೇ ಕೆಲಸ ಅದ್ಭುತವಾದದ್ದು ಅಂತ ಹೇಳಿದರು. ಅದ್ಭುತವಾದ 3ನೇ ಕೆಲಸ ಅಂದರೆ ಹಿಂದೆ ಇರುವ 2 ಕೆಲಸಗಳು ಯಾವುದು ಅಂದರೆ, ಒಂದು ಮೊದಲಿಗೆ ಹನುಮಂತ ದೇವರು ಹಾರಿದ್ರಲ್ಲ ಪರ್ವತದಿಂದ, ಮಹೇಂದ್ರ ಪರ್ವತದ ಮೇಲೆ ನಿಂತು ಹಾರಿದ್ರಲ್ಲ, ಅದೇ ಮೊದಲನೇ ಅದ್ಭುತವಾದ ಕಾರ್ಯ ಅಂತ. ಅದು ಆದ ನಂತರ
ಮುಂದೆ ಮೈನಾಕ ಪರ್ವತ ಬಂತು, ಅಲ್ಲಿ ವಿಶ್ರಾಂತಿ ಪಡೆಯದೇನೆ ಮುಂದಕ್ಕೆ ಹಾಗೆ ಸಾಗಿದ್ನಲ್ಲ, ಇದು ಎರಡನೇ ಕಾರ್ಯ. ಇಲ್ಲಿ ಸುರಸೆ ಬಂದಾಗ ಅವಳಲ್ಲಿ ಯುಕ್ತಿಯನ್ನು ತೋರಿಸಿ ಅವಳಿಂದ ತಪ್ಪಿಸಿಕೊಂಡು ಬಂದಿದ್ದಾನಲ್ಲ ಹನುಮಂತ, ಇದು ಮೂರನೇ ಕಾರ್ಯ ಅಂತ ಹೇಳ್ತಾರೆ. ಈ ರೀತಿ ಹನುಮಂತ ದೇವರು ಮುಂದೆ ಬರ್ತಾ ಇದ್ದಾರಂತೆ. ಮುಂದೆ ಬರಬೇಕಾದ್ರೆ ಆಗ ಮತ್ತೆ ಹೇಳ್ತಾ ಇದ್ದಾಳೆ, ಸಿಂಹಕುಂಜರ ಶಾರ್ದೂಲ ಪತಗೋರಗಹ ವಾಹನೈ ವಿಮಾನೈ ಸಂಪದದ್ಭಿಶ್ಚ ವಿಮಲೈ ಸಮಲಂಕೃತೆ. ಈ ರೀತಿ ಮುಂದೆ ಮುಂದೆ ಬರ್ತಾ ಇದ್ದಾನೆ ಹನುಮಂತ. ಮುಂದೆ ಮುಂದೆ ಬರಬೇಕಾದ್ರೆ ಅವನಿಗೇನಾಯಿತಂತೆ, ಮುಂದೆ ಇತಿ ಸಂಚಿತ್ಯ ಮನಸಾ ಛಾಯಾಮಸ್ಯ ಸಮಾಕ್ಷಿಪತ್ ಛಾಯಾಯಾಂ ಗೃಹ್ಯಮಾಣಾಯಾಂ ಚಿಂತೆಯಾಮಾಸವಾನರಹ ಅಂತಾರೆ. ಇನ್ನೊಬ್ಬ ರಾಕ್ಷಸಿ ಬಂದಂತೆ. ಇನ್ನೊಬ್ಬ ರಾಕ್ಷಸಿ ಯಾರು ಅಂದರೆ, ಅವಳು ರಾವಣನ ಕಡೆಯವಳೇ ನಿಂತಿದ್ಲಂತೆ. ಅವಳ ಹೆಸರೇನು ಅಂದರೆ ಸಿಂಹಿಕಾ ಅಂತ ಹೆಸರಂತೆ ಅವಳಿಗೆ. ಅದನ್ನು ಸತ್ಯಧರ್ಮ ತೀರ್ಥರು ಹೇಳ್ತಾರೆ, ಅವಳ ಹೆಸರು ಸಿಂಹಿಕಾ ಅಲ್ಲ, ಆ ಮೊದಲಿರುವ 2 ಅಕ್ಷರಗಳನ್ನು ಆಚೀಚೆ ಮಾಡಿ ಅಂತ ಹೇಳ್ತಾರೆ. ಸಿ ಅನ್ನೋದನ್ನು ಆ ಕಡೆ ಹಾಕಿ, ಹಿ ಅನ್ನೋದನ್ನು ಮೊದಲು ಹಾಕಿ, ಅಂದರೆ ಹಿಂಸಿಕಾ ಅಂತ ಅರ್ಥ. ಹಿಂಸಿಕಾ ಅಂತ ಕರಿಬೇಕಂತೆ ಅವಳನ್ನು, ಸಿಂಹಿಕಾ ಅಲ್ಲ ಅಂತಾರೆ. ಆ ರೀತಿ ಇದ್ದವಳು, ಎಲ್ಲ ಬಂದವರಿಗೆಲ್ಲ ಹಿಂಸೆ ಕೊಡುವವಳಂತೆ. ಅಂಥ ದೊಡ್ಡ ರಾಕ್ಷಸಿ. ಆ ರಾಕ್ಷಸಿ ಕಾಯ್ತಾ ಇದ್ದಾಳಂತೆ, ಯಾರಾದರೂ ಬರಲಿ ಅಂತ. ಬಂದರೆ ತಿಂದು ಹಾಕೋಣ ಅಂತ ಕಾಯುವಾಗ ಹನುಮಂತ ದೇವರೇನು ಮಾಡಿದ್ರಂತೆ, ಹೋದವರು ಮಾಡಿದ ಕೆಲಸ ಏನು ಅಂದರೆ ಅವಳ ಹತ್ರ ಮಾಡಲಿಲ್ಲ, ಏನೂ ಇಲ್ಲ, ಡೈರೆಕ್ಟಾಗಿ ಅವಳ ಬಾಯಿಗೆ ಹೋಗಿ ಬಿದ್ದರಂತೆ. ಅವಳ ಹೊಟ್ಟೆ ಒಳಗೆ ಪ್ರವೇಶ ಮಾಡಿಬಿಟ್ರಂತೆ ಹನುಮಂತ ದೇವರು. ಹೊಟ್ಟೆ ಒಳಗೆ ಪ್ರವೇಶ ಮಾಡಿದರು. ಇಷ್ಟು ಪ್ರವೇಶ ಮಾಡಬೇಕಾದ್ರೆ ಒಳಗೆ ಹೋದರು. ಇನ್ನೇನು ಹನುಮಂತ ದೇವರ ಕತೆ ಮುಗಿದೋಯ್ತು ಅಂತ ಮೇಲೆ ದೇವತೆಗಳೆಲ್ಲ ಅಂದುಕೊಳ್ತಿದ್ದಾರೆ. ಅಂದುಕೊಂಡ್ರೆ ಕೂಡಲೇ ದಶಗ್ರೀವ ಸಮೋನಕಃ ಅಂತ ಹೇಳ್ತಾರೆ. 10 ಆಯುಧಗಳಿಗೆ ಸಮಾನವಾಗಿರುವಂತಹ ಅವರ ನಖದಿಂದ, ಅಂದರೆ ಉಗುರಿನಿಂದಾಗಿ ಅವಳ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬಂದಿದ್ದಾರಂತೆ ಹನುಮಂತ ದೇವರು. ಇಲ್ಲಿಗೆ ಹಿಂಸಿಕೆ ಅವಳಿಗೆ ಹಿಂಸೆ ಆಗೋಯ್ತಷ್ಟೆ. ಅವಳ ಹಿಂಸೆಯನ್ನು ಮಾಡಿ, ಅವಳ ಸಂಹಾರವನ್ನು ಮಾಡಿ ಹೊರಗೆ ಬಂದಿದ್ದಾನಂತೆ ಹನುಮಂತ. ಈ ರೀತಿ 3 ಜನರನ್ನು ಗೆದ್ದು ಬರ್ತಾ ಇದ್ದಾನೆ. ಇದು ಜೀವನದಲ್ಲಿ ಹೇಳುವಂತಹದ್ದು. ಈ ಎಲ್ಲ ವಿಘ್ನಗಳು ಅಂತ ಹೇಳ್ತಾರೆ. ವಿಘ್ನ ಎನ್ನುವಂತಹದ್ದು 3 ವಿಧವಾಗಿದೆ ಅಂತ ಹೇಳ್ತಾರೆ. 3 ವಿಧವಾದಂಥ ವಿಘ್ನವನ್ನು ಯಾವ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳಬೇಕು ಅಂದರೆ, ಈ 3 ವಿಘ್ನಗಳನ್ನು ಹನುಮಂತ ದೇವರ ಸ್ಮರಣೆಯನ್ನು ಮಾಡಿಕೊಂಡು ಪರಿಹಾರ ಮಾಡಿಕೊಳ್ಬೇಕು ಅಂತಾರೆ. ಏನು 3 ವಿಧವಾದ ವಿಘ್ನ ಯಾವುದು ಅಂದರೆ, ಒಂದೊಂದನ್ನು ಹೇಳ್ತಾರೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತ ಈ 3 ವಿಧವಾಗಿರುವಂತಹ ಬೇರೆ ಬೇರೆ ರೀತಿಯಾದಂಥ ವಿಘ್ನಗಳಿದ್ದಾವೆ ಅಂತ ಹೇಳ್ತಾರೆ. ಏನು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ, ಆಧ್ಯಾತ್ಮಿಕ ಅಂದರೆ ಸಂಬಂಧದಿಂದ ಬರುವಂಥ ವಿಘ್ನ ಅಂತ ಹೇಳ್ತಾರೆ. ಆಧ್ಯಾತ್ಮಿಕವಾದ ಒಂದು ಸಂಬಂಧದಿಂದ ಬರುವ ವಿಘ್ನ. ಏನು ಬರುವಂಥ ವಿಘ್ನ ಅಂದರೆ, ಯಾರದೋ ಮನೆಗೆ ಹೋಗಿರ್ತೇವೆ, ಇವತ್ತೇನೋ ಸೋದೆಗೆ ಹೋಗಬೇಕು, ಮಂತ್ರಾಲಯಕ್ಕೆ ಹೋಗಬೇಕು, ಅಥವಾ ನವವೃಂದಾವನಕ್ಕೆ ಹೋಗಬೇಕು, ವ್ಯಾಸರಾಜರನ್ನು ನೋಡಬೇಕು, ಏನೋ ಅಪೇಕ್ಷೆ ಇರುತ್ತೆ. ಅಲ್ಲಿ ತನಕ ಹೋಗಿರ್ತೇವೆ, 10 ತನಕ, ಹಂಪೆ ತನಕ ಹೋಗಿರ್ತೇವೆ, ಬಳ್ಳಾರಿ ತನಕ ಹೋಗಿರ್ತೇವೆ. ಹೋದವರು ಬಳ್ಳಾರಿಯಲ್ಲಿ ಯಾರ್ದೋ ಮನೆಯಲ್ಲಿರ್ತೇವೆ. ಬೆಳಿಗ್ಗೆ ಎದ್ದು ಹೋಗೋಣ ಅಂತ ಕೂತಾಗ ಸಂಬಂಧಿಕರ ಮನೆ, ಆಯಿತು ಇನ್ನು ಹೋಗಿ ಬರ್ತೇವೆ, ವೃಂದಾವನವನ್ನು ನೋಡಿ ದರ್ಶನ ಮಾಡಿ ಬರ್ತೇವೆ ಅನ್ನುವಾಗ, ಅಯ್ಯೋ ಇಷ್ಟು ಬೇಗ ಯಾಕ್ರಿ ಹೋಗ್ತೀರಿ, ಇನ್ನು ಸ್ವಲ್ಪ ತಿರಿ ಅಂತ ಹೇಳ್ತಾರೆ. ಏನಿಲ್ಲ ಇದರಲ್ಲಿ, ಅವರೇನು ಜೋರು ಮಾಡ್ತಾ ಇಲ್ಲ ಅಥವಾ ಬಂಧನ ಮಾಡ್ತಿಲ್ಲ. ಆದರೆ ಅವರು ಹೇಳುವ ಮಾತೇ ನಮಗೆ ಬಂಧನ ಆಗ್ತಾ ಇರುತ್ತೆ. ಅಂತೂ ಹೊರಟದ್ದು ಯಾವುದಕ್ಕೆ ಅಂದರೆ ಸತ್ಕಾರ್ಯಕ್ಕೆ ಹೊರಟಿದ್ದೇವೆ. ಸತ್ಕಾರ್ಯಕ್ಕೆ ಹೊರಟರೂ ಕೂಡ ಬಂಧನ ಆಗತ್ತೆ. ಎಲ್ಲೋ ಒಂದು ಕಡೆಯಲ್ಲಿ ಅವರ ಮಾತಿಗೆ ಕಟ್ಟು ಬಿದ್ದು ಆವತ್ತಿನ ದಿವಸ ಹೋಗೋದನ್ನೇ ನಿಲ್ಲಿಸಿಬಿಡ್ತೇವೆ. ಅಂತೂ ಹಾಗಾದರೆ ಏನಾಯಿತು, ಆಧ್ಯಾತ್ಮಿಕವಾಗಿರುವಂಥ ವಿಘ್ನ ಎನ್ನುವಂಥದ್ದು ಬಂತು. ಈ ಆಧ್ಯಾತ್ಮಿಕವಾದ ವಿಘ್ನ ಬಂದಾಗ, ಅಂದರೆ ಅದೇ ರೀತಿಯಲ್ಲಿ ಆ ಸಂಬಂಧದಿಂದ ಮೈನಾಕ ಎನ್ನುವ ಪರ್ವತ ಬಂತು. ಇದು ಬಂದಿದೆ ಅಂದರೆ ಹನುಮಂತ ದೇವರಿಗೆ ಬಂದದ್ದು ಆಧ್ಯಾತ್ಮಿಕವಾದ ವಿಘ್ನ. ಒಂದು ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ಹೋಗು ಅಂತ ಕೇಳಿತು, ಅದು ಸಹಜವಾಗಿ ಮಾತಾಡಿತು. ಆದರೆ ವಿಶ್ರಾಂತಿ ಪಡೆದನೇ ಇಲ್ಲ, ಪಡೆಯದೇನೆ ಹಾಗೆ ಸವರಿಕೊಂಡು ಹೋದಂತೆ. ಹಾಗೆ ಜೀವನದಲ್ಲಿ ಆಧ್ಯಾತ್ಮಿಕವಾದಂಥ ವಿಘ್ನವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂದರೆ ಹನುಮಂತ ದೇವರ ಸ್ಮರಣೆ ಮಾಡಿ ಅಂತಾರೆ. ಇದು ಆಧ್ಯಾತ್ಮಿಕ ವಿಘ್ನ. ಇನ್ನೊಂದು ಆದಿಭೌತಿಕ, ಆದಿದೈವಿಕ. ಆದಿದೈವಿಕವಾದಂಥ ವಿಘ್ನ ಅಂದರೆ ದೇವತೆಗಳಿಂದಲೇ ಕೆಲವೊಮ್ಮೆ ವಿಘ್ನ ಬರುತ್ತಂತೆ. ನಾವು ಏನಾದರೂ ಕೆಲಸವನ್ನು ಮಾಡಲಿಕ್ಕೆ ಹೋಗುವಾಗ ಆ ಕೆಲಸವನ್ನು ಇವನಿಗೆ ಮಾಡಲಿಕ್ಕೆ ಸಾಮರ್ಥ್ಯ ಇದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡಲಿಕ್ಕೆ ಅಂತಲೇ ದೇವತೆಗಳು ಆಗಾಗ ತೊಂದರೆ ಕೊಡ್ತಾರಂತೆ. ಏಕಾದಶಿ, ವೈಕುಂಠ ಏಕಾದಶಿ ಅಂತ ಅಖಂಡ ಭಾಗವತ ಇಟ್ಟುಬಿಡ್ತಾರೆ. ಇವತ್ತಿನ ದಿವಸ ಇವನಿಗೆ ಕೂಡ್ಲಿಕ್ಕೆ ಆಗುತ್ತೋ ಇಲ್ಲೋ ನೋಡೇ ಬಿಡೋಣ ಅಂತಾನೆ ಭಗವಂತ. ಯೋಚನೆ ಮಾಡ್ತಾರೆ ದೇವತೆಗಳೆಲ್ಲರೂ, ಆಗುತ್ತಾ ಇಲ್ಲೋ ನೋಡೋಣ ಅಂತ.
ಅದು ಸಾಮರ್ಥ್ಯವನ್ನು ನೋಡಬೇಕು ಅಂತ. ನಿಜವಾಗಲೂ ಪೂರ್ಣವಾಗಿ ಕೂತರು ಅಂದರೆ ಏನು ವಿಘ್ನಗಳು ಬಂದರೂ ಕೂಡ, ದೇವತೆಗಳ ವಿಘ್ನ ಬಂದರೂ ಕೂಡ ಆ ಸಂದರ್ಭದಲ್ಲಿ ಹೇಳೋದೇ ಇಲ್ಲ ಅಂತೆ. ಹನುಮಂತ ದೇವರ ಸ್ಮರಣೆ ಮಾಡಿದರೆ ಈ ಶಕ್ತಿ ಬರುತ್ತೆ ಅಂತಾರೆ. ಆದ್ದರಿಂದ ಇದು ಆದಿದೈವಿಕ. ದೇವತೆಗಳೆಲ್ಲ ಸೇರಿಕೊಂಡು ನಾಗಮಾತೆಯನ್ನು, ಸುರಸೆಯನ್ನು ಕಳಿಸಿಕೊಟ್ರು. ಅದನ್ನೂ ಕೂಡ ಗೆದ್ದು ಯುಕ್ತಿಯಿಂದ ಹನುಮಂತ ದೇವರು ಮುಂದೆ ಸಾಗಿದರು. ಇದು ಆದಿದೈವಿಕವಾದಂಥ ವಿಘ್ನ ಅಂತಾರೆ. ಇನ್ನು ಆದಿಭೌತಿಕ, ಭೂತದಿಂದ ಬರುವಂತಹ ವಿಘ್ನ ಅಂದರೆ ಅದು ಯಾವುದು ಅಂದರೆ ಈ ರಾಕ್ಷಸಿಯಿಂದ ಬಂದಂಥ ವಿಘ್ನ. ಈ ವಿಘ್ನವನ್ನು ಕೂಡ ಕೊಂಡಿದ್ದಾರಂತೆ. ಆದ್ದರಿಂದ ಹನುಮಂತ ದೇವರ ಸ್ಮರಣೆಯನ್ನು ಮಾಡಿಕೊಂಡ್ರು ಅಂತಾದರೆ, ಹನುಮಂತ ದೇವರಿಗೆ ಹೇಳುವಾಗ 12 ನಾಮಗಳನ್ನು ಹೇಳಿದ್ದಾರೆ. 12 ನಾಮಗಳಿಂದಾಗಿ ಅವರ ಸ್ಮರಣೆ ಮಾಡಬೇಕು ಅಂತಾರೆ. ಏನೇನು ಅಂದರೆ ಹನುಮಾನ್ ಅಂಜನಾಸೂನು ವಾಯುಪುತ್ರೋ ಮಹಾಬಲಃ ರಾಮೇಷ್ಟ ಫಲ್ಗುಣಸಕಃ ಪಿಂಗಾಕ್ಷೋ ಅಮಿತ ವಿಕ್ರಮಃ ಉದಧಿಕ್ರಮಣಶ್ಚೈವ ಸೀತಾ ಸಂದೇಶಹಾರಕಃ ಲಕ್ಷ್ಮಣ ಪ್ರಾಣದಾತಾ ಚ ದಶಗ್ರೀವಸ್ಯ ದರ್ಪಃ ದ್ವಾದಶೈತಾನಿ ನಾಮಾನಿ. ಇಷ್ಟು 12 ನಾಮಗಳನ್ನು ಹೇಳಿದ್ದಾರೆ. ಈ 12 ನಾಮಗಳನ್ನು ಯಾರು ನಿರಂತರವಾಗಿ ಹನುಮಂತ ದೇವರ ಚಿಂತನೆಯನ್ನು ಮಾಡ್ತಾರೆ ಅವರ ಜೀವನದಲ್ಲಾಗುವಾಗ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಯಾವ ವಿಘ್ನಗಳು ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಹನುಮಂತ ದೇವರು ಹೇಗೆ ಪರಿಹಾರ ಮಾಡಿಕೊಂಡಿದ್ದಾರೋ ಅವರ ಸ್ಮರಣೆ ಮಾಡಿದರೆ ನಮಗೂ ಅದು ಪರಿಹಾರ ಆಗುತ್ತೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಆದ್ದರಿಂದ ಅವರನ್ನು ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿನವನ್ನು ಕಳೆಯೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಶ್ರೀ ಕೃಷ್ಣಾರ್ಪಣಮಸ್ತು.